ಪರಿಶುದ್ಧನಾದ ದೇವರೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಇವತ್ತು ಪ್ರಾರ್ಥನೆ ಆರಾಧನೆಯನ್ನು ಮುಗಿಸಲಿಕ್ಕೆ ದೇವರು ಕೃಪೆ ಕಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಲ್ಲವೂ ನಿನಗೆ ಸಲ್ಲಿಸುವಾಗ ಸ್ವಾಮಿ ನೀನು ನಮ್ಮನ್ನು ಕೂಡ ಮಹಿಮೆ ಪಡಿಸು ಸ್ವಾಮಿ. ಲೋಕದ ಜನಗಳ ಮುಂದೆ ನಮ್ಮನ್ನು ನಾಚಿಕೆಗೆ ಒಳಪಡಿಸಿದಂತೆ ಸ್ವಾಮಿ ನಿನ್ನ ನಾಮವನ್ನು ನಮ್ಮ ಮೇಲೆ ಮಹಿಮೆ ಪಡಿಸು ಸ್ವಾಮಿ. ನಮ್ಮನ್ನು ಅಭಿವೃದ್ಧಿಗೊಳಿಸಪ್ಪ, ನಮ್ಮನ್ನು ಆಶೀರ್ವದಿಸಿಗೊಳಿಸಪ್ಪ. ನಮ್ಮ ಕುಟುಂಬವನ್ನು ಅಭಿಷೇಕಿಸು, ನಮ್ಮ ಸಭೆಯನ್ನು ಅಭಿಷೇಕಿಸು, ನಮ್ಮ ಸೇವೆಯನ್ನು ಅಭಿಷೇಕಿಸು. ನಿನ್ನ ರಾಜ್ಯದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು ತಂದೆ. ಬರುವಂಥ ಪ್ರತಿಯೊಂದು ಜನಗಳನ್ನು ಮುಟ್ಟು ತಂದೆ. ರಾಜ್ಯದ ಮಹಿಮೆಗಾಗಿ ಉಪಯೋಗಿಸ್ತಂದೆ. ಯೇಸುವೇ, ಮುಂದಿನ ವಾಕ್ಯದ ಭಾಗವನ್ನು ಕೂಡ ಆಶೀರ್ವದಿಸು. ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ಯೇಸುವಿನ ಕೃಪೆಗಳ ನಾಮದಲ್ಲಿ ತಂದೆ, ಆಮೆನ್. ಪವಿತ್ರಾತ್ಮರೇ ಸಹಾಯ ಮಾಡಿ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯನ್ನು ನಡೆಸಲಿ. ಆಮೆನ್. ಇವತ್ತಿನ ಒಂದು ವಾಕ್ಯ ಸಾಧ್ಯವಾದರೆ ಗುಡ್ ಫ್ರೈಡೆ ಹಬ್ಬ ಬರೋ ತಿಂಗಳು 18 ತಾರೀಕಿನಿಂದ 28 ತಾರೀಕಿನವರೆಗಿದೆ. ಅಲ್ಲಿವರೆಗೆ ಕೆಲವೊಂದು ಶಿಲುಬೆ ಹಾದಿ ಬಗ್ಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಶಿಲುಬೆ ಅಂದರೆ ಏನು ಮತ್ತು ಆ ಗುಡ್ ಫ್ರೈಡೆ ಹಬ್ಬ ನಾವು ಶುಕ್ರವಾರ ದಿವಸ ನಾವು ನಮ್ಮ ಮನೆಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ಕಾನ್ಫರೆನ್ಸ್ ಮೂಲಕ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಭಾನುವಾರ ದಿವಸ ನಾವೆಲ್ಲ ಸೇರಿ ಬರೋ, ಯಾಕೆಂದರೆ ಎಲ್ಲ ಹಳ್ಳಿ ಜನಗಳು ದೂರದಿಂದ ಬರುವಂಥ ಕಾರಣಕ್ಕೋಸ್ಕರ ಜನ ಜಾಸ್ತಿ ಸೇರೋದಿಲ್ಲ. ಶುಕ್ರವಾರ ಬಂದವರು ಭಾನುವಾರ ಬರೋದಿಲ್ಲ, ಭಾನುವಾರ ಬಂದು ಶುಕ್ರವಾರ ಬರೋದಕ್ಕೆ ಭಾನುವಾರ ದಿವಸನೇ ಒಂದು ಗ್ರ್ಯಾಂಡಾಗಿ ಒಂದು ಫಂಕ್ಷನ್ ಮಾಡೋಣ. ದೇವರು ನಮ್ಮನ್ನು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಚೆನ್ನಾಗಿ ಆ ಒಂದು ಪುನರುತ್ಥಾನ ದಿವಸದ ಹಬ್ಬ ಚೆನ್ನಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡೋಣ. ಗುಡ್ ಫ್ರೈಡೆ ದಿವಸ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದ ದಿವಸ ನಮ್ಮ ಪಾಪಗಳಿಗೋಸ್ಕರ ಅವರು ತಾನೇ ಬಲಿಯಾಗಿ ಅರ್ಪಿಸಿರ್ತಕ್ಕಂಥ ದಿವಸ. 3 ದಿವಸ ನಾನು ಮರಣಿಸಿಲ್ಲ, ಮರಣ ನನ್ನ ಹಿಡ್ಕೊಳ್ಳಿಕ್ಕಾಗೋದಿಲ್ಲ, ನಾನು ಸತ್ತವನು ಎದ್ದು ಬಂದಿದ್ದೇನೆ ಅಂತ ತೋರಿಸ್ಕೊಟ್ಟಂಥ ದಿವಸ ಪುನರುತ್ಥಾನ ದಿವಸ ಹಬ್ಬ. ಹಾಗೆ ನಾವು ಕೂಡ ಲೋಕದ ಪಾಲಿಗೆ ಸತ್ತು ದೇವರ ಪಾಲಿಗೆ ಜೀವಿಸಬೇಕು. ಅಲ್ಲಲ್ಲಿಯ ಎಲ್ಲರೂ ಕೂಡ ಹೇಳ್ತಾರೆ ಪುನರ್ಜನ್ಮ ಇದೆ, ಪುನರ್ಜನ್ಮ ಇದೆ, ಇನ್ನೊಂದು ಜನ್ಮದಲ್ಲಿ ನಾಯಿಯಾಗಿ ಹುಡ್ತೀಯ, ಇನ್ನೊಂದು ಜನ್ಮದಲ್ಲಿ ಕತ್ತೆಯಾಗಿ ಹುಡ್ತೀಯ ಅಂದರೆ ಪುನರ್ಜನ್ಮ ಅಂತ ಹೇಳೋದು ಇಲ್ಲ ಪ್ರಿಯರೇ. ಪುನರ್ಜನ್ಮ ಇದ್ದರೆ ಅದು ಈ ಲೋಕದಲ್ಲಿ ಮಾತ್ರ. ಲೋಕಕ್ಕೋಸ್ಕರ ಸಾಯಬೇಕು, ಯೇಸುಗೋಸ್ಕರ ಜೀವಿಸಬೇಕು, ಇದೇ ಪುನರ್ಜನ್ಮ. ಲೋಕಕ್ಕೋಸ್ಕರ ಸಾಯಬೇಕು, ಯೇಸುಗೋಸ್ಕರ ಜೀವಿಸಬೇಕು. ದೇವರಿಗೋಸ್ಕರ ಯಾವ ಜೀವಿಸ್ತೀರೋ ಅದೇ ಪುನರ್ಜನ್ಮ. ಅದಕ್ಕೆ ಆಧಾರವಾದಂಥ ವಾಕ್ಯ ತೆಗೆದುಕೊಳ್ಳಿ. ಹಾಗಾದರೆ ನಾವು ಯೋಹಾನ 3:3 ಓದೋಣ. ಇವತ್ತು ಓದಿರೋ ಸಂಖ್ಯೆ ಇಲ್ಲದಿರೋ ಕಾರಣಕ್ಕೋಸ್ಕರ ನಾನೇ ಓದ್ತೀನಿ, ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಸಭೆಯಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಿ ಪ್ರಾರ್ಥನೆ ಮಾಡಿ, ಬರೀ ಹಳ್ಳಿಯವರು ಇರೋ ಕಾರಣಕ್ಕೋಸ್ಕರ ಇಲ್ಲಿ ಓದಲಿಕೆಗಳು ಕಡಿಮೆ ಇರೋ ಕಾರಣಕ್ಕೋಸ್ಕರ ನಾವೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಈಗ ನಾವು ಯೋಹಾನ 3:3 ಏನು ಬರ್ತಿದ್ದಾರೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಹಾಗಾದರೆ ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟದಿದ್ದರೆ ಲೋಕದಲ್ಲಿರೋಂಥ ಪಾಪದ ಪಾಲಿಗೆ ನಾವು ಸಾಯಬೇಕು. ಪಾಪ ಅಂತ ಹೇಳೋದು ನಮ್ಮನ್ನು ಆಳ್ವಿಕೆ ಮಾಡಬಾರ್ದು. ಇವತ್ತು ಏನಾಗ್ತದೆ ಗೊತ್ತಾ, ಪ್ರತಿಯೊಬ್ಬ ಮನುಷ್ಯನನ್ನು ಪಾಪ ಆಳ್ವಿಕೆ ಮಾಡ್ತಾಯಿದೆ. ಈ ಪಾಪದಿಂದ ಹೊರಗಡೆ ಬರಬೇಕಾದ್ರೆ, ನಾವು ಪರಲೋಕದ ಜೀವಿಸಬೇಕಾದ್ರೆ ನಾವು ಈ ಬೈಬಲನ್ನು ಆದಷ್ಟು ಓದಬೇಕು, ಕೇಳಬೇಕು, ಧ್ಯಾನಿಸಬೇಕು. ಅಲ್ಲಲ್ಲಿಯಾ ಏನು ಓದಬೇಕು, ಓದಲಿಕ್ಕೆ ಗೊತ್ತಿಲ್ಲದಿರೋರು ಕೇಳಬೇಕು. ಮೊಬೈಲಲ್ಲಿ ಆಡಿಯೋ ಬೈಬಲ್ಗಳು ಬಂದಿದೆ, ಈಗ ಕೇಳ್ಕೋಬೇಕು, ಕೇಳಿ ಅದನ್ನು ಧ್ಯಾನಿಸಬೇಕು. ಇವತ್ತು ಏನಾಗ್ತಾ ಇದೆ ಅಂದರೆ ಜನಗಳಿಗೆ ಬೈಬಲ್ ಓದಲಿಕ್ಕೆ ಟೈಮ್ ಇಲ್ಲ. ಹೋಗಲಿ, ಇವತ್ತು ಎಷ್ಟೊಂದು ಆ್ಯಪ್ಗಳು ಬಂದಿದೆ, ಅದರಲ್ಲಿ ಕೇಳಿಸುವಂಥ ಬೈಬಲ್ ಕೂಡ ಇದೆ. ಆ ಕೇಳಿಸುವಂಥ ಬೈಬಲ್ ಇಟ್ಕೊಂಡು ಒಂದೊಂದೇ ಅಧ್ಯಾಯನ ದಿನಾ ಕೇಳ್ತಾ ಬನ್ನಿ. ಬೆಳಿಗ್ಗೆ ಒಂದು ಅಧ್ಯಾಯ, ಮಧ್ಯಾಹ್ನ ಒಂದು ಅಧ್ಯಾಯ, ಸಾಯಂಕಾಲ ಒಂದು ಅಧ್ಯಾಯ. ಯಾವುದು ಗೊತ್ತಾಗಲಿಲ್ಲ ಅದನ್ನು ಅಲ್ಲೇ ಗುರುತು ಮಾಡ್ಕೊಂಬಿಟ್ಟು ನಮ್ಮನ್ನು ಬಂದು ಕೇಳಿ. ನಾವಾಗ ಅದಕ್ಕೆ ಅರ್ಥ ಅಂತಿಸ್ಕೊಡ್ತೀವಿ. ನಾವು ಓದಬೇಕು, ಕೇಳಬೇಕು, ಧ್ಯಾನ ಮಾಡಬೇಕು. ಇವತ್ತು ಏನಾಗ್ತದೆ, ಓದಲಿಕ್ಕೆ ಬರೋದಿಲ್ಲ ಅಂತೇಳಿ ನೆಪ ಹೇಳ್ಬೇಡಿ. ಯಾಕೆಂದರೆ ಇವತ್ತು ಕೇಳಿಸಿಕೊಳ್ಳುವಂಥ ಬೈಬಲ್ ಬಂದಿದೆ. ಓದಲಿಕ್ಕೆ ಟೈಮ್ ಇಲ್ಲ, ಕೇಳಿಸ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅಂದರೆ ದೇವರ ಹತ್ರ ನೀನು ಬರಬೇಕಾದ್ರೆ ನಿನ್ನ ಪರಿಸ್ಥಿತಿ ಆಗಿತ್ತು. ಆ ಟೈಮಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಇತ್ತಾ? ಸ್ಟಾರ್ಟಿಂಗಲ್ಲಿ ಪ್ರೇಯರ್ಗೆ ಬಂದಾಗ ಹೂ ಏನು ಆರಾಧನೆ, ಏನು ಸ್ತೋತ್ರ, ಬರ್ತಾ 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 ರಾಯನ ಕುದುರೆ ಯಾರು ಕತ್ತೆ. ನಾವೀಗ ಕತ್ತೆಗಳಾಗಬೇಕಾ? ಇಲ್ಲ ತಾನೆ, ನಾವು ಕುದುರೆಗಳಾಗಬೇಕು. ಅಲ್ಲಲ್ಲಿಯ ಇಲ್ಲಿ ಸ್ವಾಮಿ ಹೇಳ್ತಾರೆ,
ನಾನು ನಿಜವಾಗಿ ನಿಮಗೆ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯ ಕಾಣಲ್ಲ. ಅವಾಗ ಹೊಸದಾಗಿ ಹುಟ್ಟೋದು ಯಾವ ಥರ ಅಂದರೆ ಅದೇ 5ನೇ ವಾಕ್ಯ ನೋಡಿ, ಯೋಹಾನ 5ನೇ ವಾಕ್ಯ 3:5 ನಾನು ನಿಮಗೆ ನಿಜವಾಗಿ ಹೇಳ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರದು. ದೇಹದಿಂದ ಹುಟ್ಟಿದ ದೇಹವೇ, ಆತ್ಮದಿಂದ ಹುಟ್ಟಿದ ಆತ್ಮವೇ. ಹಾಗಾದರೆ ನೀವೆಲ್ಲ ಈ ಲೋಕದಲ್ಲಿ ಹುಟ್ಟಿದ್ದೀವಿ, ಒಂದು ದೇಹದಿಂದ ಹುಟ್ಟಿದ್ದೀವಿ. ಯಾವ ದೇಹ? ಒಂದು ದೇಹದಿಂದ. ಅದು ಯಾರ ದೇಹ? ತಾಯಿ ದೇಹ. ಯಾವ ದೇಹ? ತಾಯಿ ದೇಹ. ನಾವು ಯಾವ ದೇಹದಿಂದ ಹುಟ್ಟಿ ಬಂದಿದ್ದೀವಿ? ತಾಯಿಯ ಒಂದು ದೇಹದಿಂದ. ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ, ದೇಹದಿಂದ ಹುಟ್ಟಿದ ದೇಹವೇ, ಆತ್ಮದಿಂದ ಹುಟ್ಟಿದ ಆತ್ಮವೇ. ಹಾಗಾದರೆ ನಾವು ಆತ್ಮದಿಂದ ಹುಟ್ಟಬೇಕು ಪ್ರಿಯರೇ. ಯಾವುದರಿಂದ ಹುಟ್ಟಬೇಕು? ಆತ್ಮದಿಂದ. ದೇಹದಲ್ಲಿ ಹುಟ್ಟಿದವ್ರಿಗೆಲ್ರಿಗೂ ಸಾವಿದೆ. ಪ್ರತಿಯೊಬ್ಬರು ಸಾಯಲೇಬೇಕು, ಅವನು ಹೋಗಲೇಬೇಕು ಮಣ್ಣಿಗೆ. ಆದರೆ ಆತ್ಮದಲ್ಲಿ ಹುಟ್ಟಿದವನು ಹೋಗ್ತಾನೆ ಪರಲೋಕಕ್ಕೆ. ಆತ್ಮದಲ್ಲಿ ಹುಟ್ಟಲಿಲ್ಲ ಅಂದರೆ ನಿಮ್ಮ ಆತ್ಮ ಅನಾವಶ್ಯಕವಾಗಿ ನರಕಕ್ಕೆ ಹೋಗುವಂಥ ಸಾಧ್ಯತೆಗಳು ಇದೆ. ಯಾಕೆ ಅಂತ ಹೇಳ್ತೀನಿ ಅಂತ ಕೇಳಿ, ನಮ್ಮ ಆತ್ಮ ನರಕಕ್ಕೆ ಹೋಗಬಾರ್ದ ನಾವು ಸಾಧ್ಯವಾದಷ್ಟು ಬೈಬಲ್ನ ಸಹಾಯ ಪಡಿಬೇಕು. ವಾರಕ್ಕೊಂದ್ಸಲ ಆಲಯಕ್ಕೆ ಬರಬೇಕು, ವಾರಕ್ಕೊಂದ್ಸಲ ಕರ್ತನ ಧ್ಯಾನ ಮಾಡಬೇಕು. ಮತ್ತು ಮನೆಯಲ್ಲಿ ಈಗ ನೋಡಿ, ಉದಾಹರಣೆ ತೆಗೆದುಕೊಂಡ್ರೆ ಬೆಳಿಗ್ಗೆ 6 ಗಂಟೆಗೆ ಸತೀಶ್ ಪಾಸ್ಟರ್ದು ವಾಕ್ಯ ಬರ್ತಾಯಿದೆ. ನಾನು ನಮ್ಮ ಸಭೆ ಜನಗಳಿಗೆಲ್ಲ ಹೇಳ್ತೀನಿ, ದಯವಿಟ್ಟು ಕೇಳಿ ಅಂತ ಹೇಳ್ತೀನಿ. ಯಾಕೆ ಕೇಳಿ ಅಂತ ಹೇಳ್ತೀನಿ ಗೊತ್ತಾ? ನೀವು ಕೇಳಿ. ನನಗೆ ದಿನ ಬಂದು ವಾಕ್ಯ ಕೊಡೋಷ್ಟು ತಾಕತ್ತಿಲ್ಲ. ನಾನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಮನೆಯಲ್ಲೇ ವಾಕ್ಯ ಕೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ದೇಹದಿಂದ ಹುಟ್ಟಿದ್ದು ದೇಹ ಮಣ್ಣಿಗೆ ಹೋಗ್ತದೆ, ಆತ್ಮದಿಂದ ಹುಟ್ಟಿದ್ರೆ ಪರಲೋಕ ಹೋಗ್ತದೆ. ಅದು ಆತ್ಮದಲ್ಲಿ ಸತ್ತರೆ ಗ್ಯಾರಂಟಿ ನರಕ. ಇವತ್ತು ಲೋಕದಲ್ಲಿ ಇರ್ತಕ್ಕಂಥ ಜನಗಳು ಆತ್ಮದಿಂದ ಸತ್ತೋಗಿದ್ದಾರೆ. ಅವರಿಗೆ ಪಾಪ ಅಂತಂದರೆ ಗೊತ್ತಿಲ್ಲ. ಸಿಗರೇಟ್ ಸೇದೋದು ಪಾಪ ಅಲ್ಲ ಅಂತ ಅವ್ರ ಭಾವನೆ, ಇನ್ನೊಬ್ಬ ಹೆಣ್ಣನ್ನು ಇಟ್ಕೊಳ್ಳೋದು ಪಾಪ ಅಲ್ಲ ಅಂತ ಅವ್ರ ಭಾವನೆ, ಡ್ರಿಂಕ್ಸ್ ಮಾಡೋದು ಪಾಪ ಅಲ್ಲ ಅಂತ ಭಾವನೆ, ಒಬ್ಬರು ತಪ್ಪಾದ ಕಾರ್ಯಗಳನ್ನ ಮಾಡೋದು ಪಾಪ ಅಲ್ಲ ಅಂತ ಭಾವನೆ. ಆದರೆ ನಾನು ಹೇಳ್ತಾ ಇದ್ದೀನಿ, ದೇವರಿಗೆ ವಿರೋಧವಾದಂಥ ಕಾರ್ಯಗಳು ಯಾವುದೆಲ್ಲ ಮಾಡ್ತಿರೋ ಅದೆಲ್ಲವೂ ಕೂಡ ಪಾಪನೇ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದೇವರಿಗೆ ವಿರೋಧವಾದ ಕಾರ್ಯ ಮಾಡೋದು ಬೇಡ. ದೇವರ ಚಿತ್ತ ಪ್ರಕಾರ ಮಾಡಬೇಕಾದ್ರೆ ನೀವು ವಚನಗಳನ್ನು ಕೇಳಬೇಕು, ವಚನಗಳನ್ನು ಓದಬೇಕು, ವಚನಗಳನ್ನು ಧ್ಯಾನ ಮಾಡಬೇಕು. ಇವತ್ತು ಓದಲಿಕ್ಕೆ ಗೊತ್ತಿಲ್ಲ, ಇಲ್ಲಿರೋರು ಯಾರಿಗೂ ಕೂಡ ಓದಲಿಕ್ಕೆ ಗೊತ್ತಿಲ್ಲ, ಆದರೆ ಧ್ಯಾನ ಮಾಡಲಿಕ್ಕೆ ಗೊತ್ತು. ಒಬ್ಬ 1,000 ರೂಪಾಯಿ ದುಡ್ಡು ಕೊಡ್ಲಿಕ್ಕಿದ್ರೆ ವರ್ಷನಾಗಟ್ಲೆ ಧ್ಯಾನ ಮಾಡ್ತಾ ಇದ್ದೀರಾ, ಅವನು ಕೊಟ್ಟಿಲ್ಲ, ಅವನು ಕೊಟ್ಟಿಲ್ಲ, ಅವನು ಕೊಟ್ಟಿಲ್ಲ ಅಂತೇಳಿ. 1,000 ರೂಪಾಯಿ ದುಡ್ಡು ಕೊಡ್ಲಿಕ್ಕಿದ್ರೆ ಅಂಕಲ್ ವರ್ಷಾನುಗಟ್ಟಲೆ ಧ್ಯಾನ ಮಾಡ್ತಾರೆ, ಅವನು ಇನ್ನೂ ಕೊಟ್ಟಿಲ್ಲ, ಅವ್ನು ಸಿಕ್ಕಲಿ ನನ್ನ ಕೈಗೆ, ಅವನು ಇನ್ನೂ ಕೊಟ್ಟಿಲ್ಲ ಅಂತೇಳಿ. ಆದರೆ ಹಿತವಚನಗಳು ಯಾಕೆ ಧ್ಯಾನ ಮಾಡೋಕ್ಕಾಗೋದಿಲ್ಲ? ಅದು ನೀವು ಹೇಳ್ಬೇಕಷ್ಟೇ. ತಿಳ್ಕೊಳ್ಳಿಂದ ಯಾರು ಬಿಡೋದಿಲ್ಲ, ನಾನೇ ಬಿಡೋದಿಲ್ಲ, ಇರಲಿ. ಹಲ್ಲೆಲೂಯಾ. ಹಾಗಾದರೆ ಹೊಸದಾಗಿ ಹುಟ್ಟಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ, ನಾವು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಾಗೆ ನಾವು ದಿನಾ ಸಾಯಬೇಕು ಪ್ರಿಯರೇ. ಯಾವ ಥರ ಸಾಯಬೇಕು? ದಿನ ನಮ್ಮಲ್ಲಿರೋ ಕೋಪನ ಸಾಯಿಸಬೇಕು, ನಮ್ಮಲ್ಲಿರೋ ಬಂಧನಗಳ ಸಾಯಿಸಬೇಕು, ನಮ್ಮಲ್ಲಿರೋ ಕೆಟ್ಟತನಗಳ ಸಾಯಿಸಬೇಕು, ನಮ್ಮಲ್ಲಿರೋ ದುಷ್ಟತನಗಳ ಸಾಯಿಸಬೇಕು. ಇನ್ನೂ ಸೈಲೆಂಟ್ ಆಗಿದ್ದರೂ ಇನ್ನೊಬ್ಬರು ಕೆಣಕ್ತಾ ಹೋದರೆ ಅದು ದೇವರ ಆಶೀರ್ವಾದ ಆಗೋದಿಲ್ಲ. ನಾವೇನು ಮಾಡೋಕೆ ಆದಷ್ಟು ನಮ್ಮನ್ನು ನಾವು ತಗ್ಗಿಸ್ಕೊಂಡು ದೇವರ ರಾಜ್ಯನ ಮಹಿಮೆಪಡಿಸಬೇಕು. ಗಂಡ ಸೇರಿಲ್ಲ, ಹೆಂಡತಿ ಸೇರಿಲ್ಲ, ಮಕ್ಕಳು ಸೇರಿಲ್ಲ ಅಂತ ಹೇಳಬೇಡಿ. ಗಂಡ ಸೇರಿಲ್ಲ, ಹೆಂಡತಿ ಸೇರಿಲ್ಲ, ಮಕ್ಕಳು ಸೇರಿಲ್ಲ, ಪಕ್ಕದ ಮನೆ ಸೇರಿಲ್ಲ ಅಂತ ಹೇಳಬೇಡಿ. ಮೊದಲು ನಾನು ಸರಿ ಏನೋ ನೋಡ್ಬೇಡಿ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ನೀವು ಸುಮ್ಮನೆ ನಿಮ್ಮ ಗಂಡ ಕೆಣಕ್ತಾ ಬಂದರೆ ನೀವೇನು ಮಾಡ್ತೀರಾ? ನಿಮ್ಮ ಬಾಯಲ್ಲಿ ಪದಗಳು ಬಂದೇ ಬರ್ತವೆ. ಆ ಪಾಪ ಕಾರಣ ಇರ್ಬೇಕಾ ನಿಮ್ಮ ಗಂಡನೇ. ಅಲ್ಲೆಲ್ಲೂಯಾ. ಸುಮ್ಮನಿದ್ರು ಗಂಡನ ಹೆಂಡತಿ ಕಿರಿಕಿರಿ ಮಾಡ್ತಾ ಇರ್ತಾರೆ. ಲಾಸ್ಟ್ ಅವನ ಬಾಯಿಂದ ಪದಗಳು ಬಂದರೆ ಆ ಪಾಪ ಕಾರಣ ಎಂತೀರಿ. ಸುಮ್ಮನಿರ ಮಕ್ಕಳನ್ನ ಕೆಣಕಿ ಆ ಮಕ್ಕಳಿಗೆ ತಿರುಗಿ ಓಡಿಸ್ಕೊಳ್ತಾರೆ ತಂದೆಗಳು. ಕೆಲವೊಂದು ತಂದೆಗಳು ನೋಡಿದಿರಾ, ಕೆಣಕಿ ಕೊನೆಗೆ ಅವನು ತುಳಿದುಬಿಟ್ಟು ಹೋಗ್ಬಿಡ್ತಾರೆ. ಯಾಕೊತ್ತಾ? ಆ ರಾಮಾಯಣ ತಡೆಯೋಕ್ಕಾಗದ್ರೆ ಹೊಡೆದ್ಬಿಡ್ತಾನೆ. ಎಷ್ಟೋ ಮಕ್ಕಳು ಹೊಡೆದ್ಬಿಡೋದು ಯಾಕೊತ್ತಾ? ತಂದೆ ತಾಯಿಗಳು ಸುಮ್ಮನೆ ಇರ್ತಿಲ್ಲ. ದೇವ್ರ ವಾಕ್ಯದಲ್ಲೇ ಬರ್ತದೆ, ತಂದೆಗಳೇ ನಿಮ್ಮ ಮಕ್ಕಳನ್ನ ಕೋಪ ಎಬ್ಬಿಸಬೇಡಿ ಅಂತೇಳಿ. ಆದಷ್ಟು ತಂದೆಗಳು ಕೆಣಕ ಕಾರಣ ಯಾರು? ತಾಯಿಗಳು. ನೋಡ್ರಿ ನಿಮ್ಮ ಮಗ ಹಿಂಗೆ ಮಾಡ್ದ, ನೋಡ್ರಿ ನಿಮ್ಮ ಮಗಳು ಹಿಂಗೆ ಮಾಡಿದ್ರು. ಕೆಣಕುವಾಗ ಯಾರು ಬರ್ತಾರೆ? ಅಲ್ಲಿ ತಂದೆ ರೇಗಾಡ್ತಾನೆ, ತಕ್ಷಣ ಪಾಪಗೊಳಗಾಗ್ತಾನೆ. ನಿಜ ಅಲ್ವಾ? ಇಲ್ಲ ಪ್ರಿಯರೇ, ನಾವು ಮಕ್ಕಳು ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಗಂಡ ಸರಿಯಿಲ್ಲ ಅನ್ನೋದಕ್ಕಿಂತ ಮೊದಲು ನಾನು ಸರಿ ಇಲ್ಲ, ನಾನು ಸರಿಯಾಗಬೇಕು ಅಂತ ಭಾವನೆ ಮೊದಲು ಬರಲಿ. ವಾಕ್ಯ ಏನು ಹೇಳ್ತೋ ಅದರ ಪ್ರಕಾರ ತಗ್ಗಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋಣ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿ ಏನು ಹೇಳಿದಂತ ನಾವೀಗ ನೋಡ್ಕೊಳ್ಳೋ ಪ್ರಿಯರೇ. ಯೇಸು ಸ್ವಾಮಿ ಈ ಲೋಕಕ್ಕೆ ಬರೋದಕ್ಕಿಂತ ಮೊದಲು ಪ್ರಪ್ರಥಮವಾಗಿ ಸುವಾರ್ತೆ ಸಾರದವನು
ಯೋಹಾನ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಯೇಸು ಸ್ವಾಮಿ ಬರಲಿಕ್ಕಿರೋ ದಾರಿ ನೆಟ್ಟಿಗೆ ಮಾಡಿದವನು. ಅವನು ಏನು ಹೇಳ್ತಾ ಅಂದರೆ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಅವನು ಬೋಧನೆ ಮಾಡ್ಕೊಬರ್ತಾನೆ. ಅಲ್ಲಲ್ಲಿಯ ಆ ದಿನದಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳ್ತಾ ಬಂದ. ಅವನು ಫಸ್ಟ್ ಬಂದಿದ್ದ ಸುವಾರ್ತಿಕ, ಹೊಸ ಒಡಂಬಡಿಕೆಗೆ ಪಾತ್ರನಾಗಿರ್ತಕ್ಕಂಥ ಒಬ್ಬ ಸುವಾರ್ತಿಕ. ಅಲ್ಲಿವರೆಗೆ ಯೋಹಾನನ ಕಾಲದವರೆಗೂ ಧರ್ಮಶಾಸ್ತ್ರ ಪ್ರವಾದನೆಗಳು ಎಲ್ಲ ನೆರವೇರ್ತಿತ್ತು. ಆದರೆ ಹೊಸ ಒಡಂಬಡಿಕೆ ಹೇಗೆ ಯೇಸು ಕ್ರಿಸ್ತ ಬರ್ತಾ ಇದ್ದಾನೆ ಅಂತ ದಾರಿ ತೋರಿಸ್ತವನೇ ಈ ಯೋಹಾನ. ಅವನು ಹೇಳ್ತಾನೆ, ಪರಲೋಕ ರಾಜ್ಯ ಹತ್ತಿರವಾಯಿತು ಅಂದರೆ ಈ ಲೋಕದ ಕಥೆ ಮುಗೀತಿಗಾಯ್ತು, ಲೋಕದ ಕಥೆ ಅಂತ್ಯ ಆಗಲಿಗಾಯ್ತು, ದೇವರ ರಾಜ್ಯ ಹತ್ರ ಬರ್ತಾ ಇದೆ, ದೇವರ ಕಡೆಗೆ ತಿರುಗಿಕೊಳ್ಳಿ. ಅಂದರೆ ನಿಮ್ಮ ಕಣ್ಣು ಲೋಕದ ಕಡೆಗೆ ಇದೆ, ಅದನ್ನು ದಯವಿಟ್ಟು ದೇವರ ಕಡೆಗೆ ತಿರುಗಿಸಿ. ಸ್ವಾಮಿ ಹೇಳ್ತಿದ್ದಾರೆ, ಲೋಕದ ಕಡೆಗೆ ನಿಮ್ಮ ಕಣ್ಣು ತಿರುಗಿದೆ, ದಯವಿಟ್ಟು ಲೋಕದ ಕಡೆ ತಿರುಗಿಸಿ, ಅಲ್ಲ ದೇವ್ರ ಕಡೆ ತಿರುಗಿಸಿ. ಹಲ್ಲೆಲೂಯಾ. ನಾವೇನು ಮಾಡೋಕು, ದೇವರ ಕಡೆಗೆ ತಿರುಗಿಸ್ತಾ ಇಲ್ಲ. ದೇವರ ಕಡೆಗೆ ಯಾವಾಗ ತಿರುಗಿಸ್ತೀವಿ ಗೊತ್ತಾ? ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಾಯಂಕಾಲ ಒಂದು ಅರ್ಧ ಗಂಟೆ, ಬಾಕಿ ಎಲ್ಲ ಲೋಕದ ಕಡೆಗೆ ತಿರುಗಿಸೋದು. ಇಲ್ಲ ಇಲ್ಲ ಇಲ್ಲ, ನಿಜವಾಗಿ ನಾನು ಹೇಳ್ತೀನಿ, ಕೆಲವೊಂದು ಜನ ಇದ್ದಾರೆ 24 ಗಂಟೆ ಪ್ರಾರ್ಥನೆ ಮಾಡ್ತಿರ್ತಾರೆ. ಆ ಥರ ಮಾಡೋಕ್ಕೆ ನಮ್ಮ ಕೈಲಾಗೋದಿಲ್ಲ. ನಾವು ಕೆಲಸಕ್ಕೆ ಹೋಗಲೇಬೇಕು, ಗದ್ದೆ ಕೆಲಸ ಮಾಡಲೇಬೇಕು, ತೋಟದ ಕೆಲಸ ಮಾಡಲೇಬೇಕು, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಲೇಬೇಕು. ದೇವರು ಆತ್ಮಗಳನ್ನು ಒದಗಿಸ್ಕೊಡ್ಬೇಕೆ ಹೊರತು ನಮಗೂ ಎಲ್ಲ ಹಳ್ಳಿಗೆ ಹೋಗಿ ಸರ್ಕಸ್ ಮಾಡೋಕ್ಕೂ ಆಗೋದಿಲ್ಲ. ಯಾಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ದೇವರ ಮೇಲೆ ಭರವಸೆ ಇಡೀ ಬ್ರದರ್ ಅಂತಾರೆ. ದೇವರು ಹೇಳ್ತಾರೆ, ನನ್ನಲ್ಲಿ ನನ್ನ ಬೈಬಲ್ ಬುಕ್ಕಲ್ಲಿ ಇರ್ತಕ್ಕಂಥ ಪೌಲ ಅಂತ ಹೇಳೋ ಸೇವಕನೇ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ತಿದ್ದಪ್ಪ, ಅಕ್ವಿಲಾ ಪ್ರಿಸಿಲ್ಲ ಅಂತ ಹೇಳೋರೆ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ತಿರು, ನಿನಗೇನು ಬಂದಿಲ್ಲ, ನೀನು ಯಾವುದೇ ಸಂಸ್ಥೆಗಳಿಗೆ ಕೈ ಒಡ್ಬೇಡ, ಸಾಧ್ಯವಾದರೆ ನೀನು ದುಡಿದು ಬಿಟ್ಟು ನೀನು ನಿಮ್ಮ ಸಭೆಯನ್ನು ನಡೆಸ್ತಿದ್ದಾಳೆ. ಆದರೂ ಕೂಡ ಒಬ್ಬರು ಇಲ್ಲಿಗೆ ಬಾಡಿಗೆಗೆ ಸಹಾಯ ಮಾಡ್ತಾ ಇದ್ದಾರಮ್ಮ. ಅವ್ರ ಬಾಡಿಗೆಗೆ ಸಹಾಯ ಮಾಡ್ತಾ ಇರೋದ್ರಿಂದಲೇ ಸಭೆ ನಡೀತಾ ಇರೋದು. ಇಲ್ಲಾಂದರೆ ನನ್ನ ಕೈಲಂತೂ 5,000 ಬಾಡಿಗೆ ಕಟ್ಟಿ ಸಭೆ ನಡೆಸೋಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಇಲ್ಲಿ ಹಾಕುವಂಥ ಕಾಣಿಕೆ 1,000, 1,500, 2,000 ಮಾತ್ರ ಬರ್ತಾ ಇರೋದು. ಹೌದು ಅಂಕಲ್, ಆ ಕಾಣಿಕೆ ದುಡ್ಡು ನಮ್ಮ ಪೆಟ್ರೋಲ್ ಖರ್ಚಿಗೆ ಸಾಲೋದಿಲ್ಲ, ಬಾಡಿಗೆನ ಇಲ್ಲದೆ ಕೊಡಲಿ. ಅವರು ಬಾಡಿಗೆ ಕೊಡ್ತಾ ಇರುವಂಥ ಕಾರಣಕ್ಕೋಸ್ಕರ ಈ ಸಭೆ ನಡೀತಾ ಇದೆ ಹೊರತು ಇನ್ಯಾವುದೇ ಕಾರಣಕ್ಕಲ್ಲ. ಯೇಸು ಕ್ರಿಸ್ತ ಏನು ಮಾಡ್ತಾರೆ ಗೊತ್ತಾ? ತಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಬೇರೆಯವ್ರ ಮೂಲಕ ಕೊಡಿಸ್ತಾರೆ. ಸಭೆ ನಡೆಸಲಿಕ್ಕೆ ಪ್ರತಿ ವಾರ ಊಟದ ವ್ಯವಸ್ಥೆ ಇದೆ, ಎಲ್ಲ ದೇವರು ಒದಗಿಸ್ತಾರೆ. ದೇವರ ಮೇಲೆ ನಾವು ಭಾರ ಇಟ್ಟರೆ ಆಟೋಮೆಟಿಕ್ಕಾಗಿ ಬಾಡಿಗೆ ಕೊಡಲಿಕ್ಕೂ ಜನ ಬರ್ತಾರೆ, ಊಟ ಕೊಡ್ಸೋಕ್ಕೂ ಜನ ಬರ್ತಾರೆ, ನಮ್ಮ ಖರ್ಚುಗಳನ್ನ ನೋಡಿಸಿ ಜನ ಬರ್ತಾರೆ, ನಮ್ಮ ಕುಟುಂಬದ ಖರ್ಚುಗಳನ್ನ ನೋಡ್ಕೊಳ್ಳಿಕ್ಕೆ ಜನ ಬರ್ತಾರೆ, ಜನ ಕಳಿಸ್ಕೊಡ್ತಾರೆ. ಯಾರು? ಯೇಸುವಿನ ನಾಮ ಇದ್ದರೆ. ನೀನು ಲೋಕದ ಕಡೆ ತಿರುಗಬೇಡ. ಇವತ್ತು ಲೋಕ 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 ಲೋಕದಲ್ಲಿ ಹೋದರೆ ಹೆಂಗೆಲ್ಲೋ ಸಂಪಾದನೆ ಮಾಡ್ಬೋದು. ಇವತ್ತು ಆ ಸಂಪಾದನೆ ಕಡೆಗೆ ಇವತ್ತು ಜನ ತಿರ್ಕೊಬಿಟ್ಟಿದ್ದಾರೆ. ಸಂಪಾದನೆ ಕಡೆಗೆ ಜನ ತಿರುಗಿದ್ದಾರೆ, ಲೋಕ ಸಂಪಾದನೆ ಕಡೆಗೆ. ಆದರೆ ಸ್ವಾಮಿ ಹೇಳ್ತಾರೆ, ನೀನು ದೇವ್ರ ಕಡೆ ತಿರುಗು. ಯಾರು? ಯೋಹಾನ ಹೇಳ್ತಾನೆ. ಈಗ ಯೇಸು ಸ್ವಾಮಿ ಏನು ಹೇಳ್ತಿರ್ತಾರೆ ನಾವು ನೋಡೋಣ. ಮತ್ತಾಯ 4:17. ಮತ್ತಾಯ 4:17. ಅಂದಿನಿಂದ ಯೇಸು, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ಅವನ ಶಿಷ್ಯ ಏನು ಮಾಡ್ದ? ಸಾರಿ ಹೇಳ್ದ ಅಂತ ಬರೆದ್ರು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಸಾರಿ ಹೇಳೋದಕ್ಕೆ ಪ್ರಾರಂಭಿಸಿದ್ರೆ ಇಲ್ಲೂ ಕೂಡ ಬರ್ತಿದೆ ನೋಡಿ ಬೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳ್ತಾರೆ. ಯೇಸು ಸ್ವಾಮಿನೂ ಕೂಡ ಏನು ಹೇಳಿದ್ರು? ದೇವರ ಕಡೆಗೆ ತಿರ್ಕೊಳ್ಳಿರಿ. ಹಾಗಾದರೆ ದೇವರ ಕಡೆಗೆ ತಿರುಗಿಕೊಳ್ಳೋದು ಹೇಗೆ ಅಂತ ತೋರಿಸಿಕೊಡೋದಕ್ಕೆ ಯೇಸಪ್ಪ ಬಂದರು. ಸ್ವತಃ ದೇವರೇ ಆಗಿದ್ರು ಕೂಡ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹೆಂಗೆ ತಿರ್ಕೊಳ್ಳೋದು? ಪಾಪನ ಬಿಟ್ಟು ದೇವ್ರ ಕಡೆ ತಿರ್ಕೊಳ್ಳಿ. ನಾನು ದೇವ್ರ ಕಡೆ ತಿರುಗ್ತೀನಿ, ಈಗಲೇ ತಕ್ಕ ನೀವು ತಿರುಗ್ಬಿಡ್ತೀನಿ, ಹಿಂಗೆ ತಿರುಗ್ಬಿಡ್ತೀನಿ. ಆಮ್ಯಾಕ ಅಜ್ಜಿ ಹೇಳ್ದಂಗೆ ಆಮ್ಯಾಕ ದೇವ್ರ ಕಡೆ ತಿರುಗೋದು ಎಲ್ಲರೂ ತಿರುಗ್ತಾರೆ. ಆದರೆ ದೇವರ ಕಡೆ ತಿರುಗಬೇಕಾದ್ರೆ ನಾವು ಪರಿಶುದ್ಧವಾಗಿ ತಿರುಗಬೇಕು. ಇನ್ನು ಚರ್ಚಿಗೆ ಬರೋರೆಲ್ಲ ಸ್ವರ್ಗಕ್ಕೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದರೆ ಪಾಪ ಇನ್ನೂ ಇದೆ ಅವ್ರ ಮೈಯಲ್ಲಿ. 5 ವರ್ಷ ಚರ್ಚಿಗೆ ಹೋಗಿರ್ಬೋದು. ಸಭಾಪಾಲಕರ ಕುಟುಂಬ ಎಲ್ಲ ಸ್ವರ್ಗಕ್ಕೆ ಹೋಗೋದಿಲ್ಲ. ನಮ್ಮ ಜೋಸೆಫ್ ಅಂಕಲ್ ಹೇಳ್ತಿದ್ರು, 100ಕ್ಕೆ 90 ಭಾಗ ನರಕದಲ್ಲಿ ಜನಗಳು ನಮ್ಮ ಪಾಸ್ಟ್ಗಳ ಬೋಧಕರು ಸೇವಕರೇ ಇರ್ಬೋದು ಅಂತ. ಯಾಕೆಂದರೆ ವಿಶ್ವಾಸಿಗಳೆಲ್ಲ ಸ್ವರ್ಗ ಹೋಗಿರ್ತಾರೆ ನಮ್ಮ ಬೋಧನೆ ಕೇಳಿ. ಆದರೆ ಪಾಸ್ಟರ್ಗಳೇ ಬಿದ್ದೋಗ್ತಾರೆ. ಯಾಕೆ? ಆ ಪಾಸ್ಟರ್ ಕಂಡ್ರೆ ಈ ಪಾಸ್ಟರ್ ಆಗೋದಿಲ್ಲ, ಈ ಪಾಸ್ಟರ್ ಕಂಡ್ರೆ ಆ ಪಾಸ್ಟರ್. ಚೆನ್ನಾಗಿ ಬೆಳೀತಾರೆ ಸಭೆಗೆ ನೋಡಿ, ಕತ್ತಿ ಹಾಕ್ಬಿಟ್ಟಿರೋದ್ರೆ ಆತ್ಮಗಳು ಕಿತ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಸಭೆಗೆ ಆತ್ಮ ಕಿತ್ಕೊಂಡಿದ್ದಾರಲ್ಲ, ಅವ್ರಿಗೋಸ್ಕರ ನಾನು ಪ್ರಾರ್ಥನೆಯೇ ಮಾಡ್ತಾಯಿದ್ದೀನಿ.
ಅವರೊಂದು ಸುಳ್ಳು ಹೇಳಿದ್ರು ನನಗೆ ದೇವರು ಮಾತಾಡಿದೆ ಫಸ್ಟ್ರೆ, ಅದಕ್ಕೋಸ್ಕರ ನಿಮ್ಮ ಗ್ರಾಮದಲ್ಲಿ ಸಭೆ ಕಟ್ತೀನಿ ಅಂತೇಳಿ. ದೇವರೇ ಮಾತಾಡ್ತಾ ಇದ್ದಲ್ವೇ ನಾವು ಸುಮ್ಮನೆ ಇರ್ಬೇಕು ತಾನೆ? ಆಯ್ತಪ್ಪ, ಮಾಡ್ಕೊ ಬಿಟ್ಟು ಕೊಟ್ಟಾಗಲೇ ನಮಗೆ ಆಶೀರ್ವಾದ. ಬಿಟ್ಟು ಕೊಟ್ಟಿದ್ದೀನಿ ಇವಾಗ ವಾಟಾಳ್ ಗ್ರಾಮನ. ಅಲ್ಲಲ್ಲಿಯೋ ವಾಟಾಳ್ ಗ್ರಾಮ ಮಾಡಿಸ್ತಿದ್ರೆ ದೇವರೇ ಮಾತಾಡಿದ್ರೆ ಚೆನ್ನಾಗಿ ನಡೀತದೆ. ದೇವರು ಮಾತಾಡಲಿ ಅಂದರೆ ಪೆಟ್ಟು ತಿಂದು ಬರ್ತಾರೆ. ಅದೇ ಹೇಳ್ತಾರ, ಅದೇ 3 ಸೀಟು ಕೊಡ್ತಾರದ ಪೆಟ್ಟು ತಿಂದು ಬರ್ತಾರೆ. ನಮ್ಮ ಆತ್ಮಗಳು ಇವತ್ತು ಕಳೆದೋರದಲ್ಲಿ ನಾವು ವಾಟಾಳಿಗೆ ಹೋಗಿದ್ದೋ, ಎಷ್ಟು ಜನ ಪ್ರೀತಿಯಿಂದ ಕರೆದ್ರು ಗೊತ್ತಾ? ನಾವು 4-5 ಮನೆಗಳಿಗೆ ಹೋಗಿ ಮಾತಾಡಿ ಬರಲಿಕ್ಕೆ ಅವಕಾಶ ಕೊಟ್ಟರು. ಇವತ್ತು ದೇವರು ಮಾತಾಡಿದ ನೋಡಿ ಸಭೆ ಮಾಡಿದ್ದಾರೆ, 3 ಜನದ ಮೇಲೆ ಇಲ್ಲ. 3 ಜನ ಅಂದರೆ ಆ ಕುಟುಂಬ ಮಾತ್ರ ಅಷ್ಟೇ, ಯಾರು ಹೋಗ್ತಾ ಇಲ್ಲ. ನೋಡಿ, ದೇವರು ಮಾತಾಡಿದೆ ಅಂತ ಹೋದ್ಮೇಲೆ ಆ ಸಭೆ ತುಂಬಲೇಬೇಕಮ್ಮ. ನನ್ನ ಲೆಕ್ಕಾಚಾರ ಹಂಗೆ. ಈಗ ಅವರು ನಮ್ಮ ಗ್ರಾಮದಲ್ಲಿ ಹೋಗಿ ಸಭೆ ಕಟ್ಟಿದ್ರು. ದೇವ್ರ ವಾಕ್ಯದಲ್ಲಿ ಬರ್ತದೆ, ಒಬ್ಬರು ಸುವಾರ್ತೆ ಸಾರದ ಕಡೆಗೆ ಇನ್ನೊಬ್ರು ಹೋಗಬಾರ್ದು ದೇವ್ರ ವಾಕ್ಯ ಇದೆ. ನಾನು ಸುವಾರ್ತೆ ಸಾರದ ಗೊತ್ತಿದ್ರು ಕೂಡ ಇವರು ಹೋಗಿ ಸಭೆ ಕಟ್ಟಿದ್ರು. ಯಾರು? IPC ಚರ್ಚ್ ಪಾಸ್ಟ್ಗಳು. ಸಾಮಾನ್ಯವಾಗಿ IPC ಚರ್ಚ್ ಪಾಸ್ಟ್ಗಳೇ ಹಂಗೆ. ಕಿವಿದು ವಾಲೆ ಬಿಚ್ಚಬೇಕು, ಜುಮುಕಿ ಬಿಚ್ಚಬೇಕು, ಅದು ಹಾಕಬೇಕು, ಇದು ಹಾಕಬೇಕು ಅಂತಾರೆ. ಗಂಡಸರು ಮಾತ್ರ ಕೋಟು ಸೂಟ್ ಹಾಕೊಂಡು ಹೋಗ್ಬೋದು, ಹೆಂಗಸರು ಮಾತ್ರ ಎಲ್ಲ ಬಿಚ್ಚಾಲೆ ಗೌರವ ಅಂತಾರೆ ಹೋಗ್ಬೇಕು. ಇದು ಯಾವ ನ್ಯಾಯ? ಕುಂಕುಮ ಹಾಕಬಾರ್ದು, ಸ್ಟಿಕ್ಕರ್ ಹಾಕಬಾರ್ದು, ಅದು ಹಾಕಬಾರ್ದು, ಇದು ಹಾಕಬಾರ್ದು. ನಾವು ಹೇಳಿ ಅದೆಲ್ಲ ರೂಲ್ಸ್ ಮಾಡೋ ಗಂಡಸರು ಹೆಂಗೆ ಹೊಡ್ತಾ ಇದ್ದಾರೆ ಅದು ಲೆಕ್ಕ ಹಾಕಬೇಕು ಅಲ್ವಾ? ಗಂಡಸು ಏನು ಇಲ್ಲದಂಗೆ ಹೊರಡಬೇಕು, ಪ್ಯಾಂಟು ಶರ್ಟ್ ಹಾಕೊಂಡು ಮಾಮೂಲಾಗಿ ಹೊರಡಬೇಕು. ಇದೆಲ್ಲ ಗಂಡಸು ಆದವನು ಕೋಟು ಸೂಟ್ ಹಾಕಬಾರ್ದಂತೆ, ಹೆಂಡತಿ ಆದವಳು ಏನು ಹಾಕಬಾರ್ದಂತೆ, ಅದೆಲ್ಲ ಸುಳ್ಳು ಬಂಧನಗಳು ಪ್ರಿಯರೇ. ಇವತ್ತು ಏನಾಗಿದೆ? ವಾಟಾಳಲ್ಲಿ ಸಭೆ ಕಟ್ಟಿದ್ರು, ದೇವರು ಮಾತಾಡಿದೆ ಅಂತ ಮಾಡಿದ್ರು. ಇಲ್ಲಿ ನನ್ನ ಈ ಬೈರಾಪುರದಿಂದ ನಾವು ಅಲ್ಲಿಂದ ನನ್ನನ್ನು ಕೂಡ ಕಳಿಸಿದ್ರು. ಇವತ್ತು ಅದೇ ಅಷ್ಟೇ ಆತ್ಮಗಳಿದ್ದಾವೆ. ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ, ನಿಜವಾಗಿ ದೇವರು ಮಾತಾಡಿರೋ ಸಭೆ ಆದರೆ ಉಳಿಸ್ಬೇಕು, ತುಂಬಬೇಕು. ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಆತ್ಮ ಕೊನೆಗಳಿಗೆ ಪುನಃ ಮರಳಿ ತಂದೆಯ ಬಳಿಗೆ ಬಂದೇ ಬರ್ತಾರೆ, ಆದಿ ಸಭೆಗೆ ಬಂದೇ ಬರ್ತಾರೆ. ನಾವು ತೋರಿಸಿರೋ ಪ್ರೀತಿ ಅವ್ರನ್ನ ಬಂದೇ ಬರ್ತದೆ. ಯಾಕಂದ್ರೆ ನಾವು ಅವ್ರು ಅಷ್ಟು ಪ್ರೀತಿ ಮಾಡ್ತಾಯಿದ್ವಿ, ಈಗಲೂ ಪ್ರೀತಿ ಮಾಡ್ತಾಯಿದ್ದೀನಿ. ಸ್ವಾಮಿ, ನಾನು ನಡೆಸ್ತಾ ಇದ್ದಂಥ ಸಭೆಯಲ್ಲಿ ನಿಜವಾಗಿ ದೇವರೇ ಮಾತಾಡಿದರೆ ಆ ಸಭೆನ ತುಂಬಿಸಪ್ಪ ಅಂದರೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಹೌದಲ್ವಾ? ಪ್ರಾರ್ಥನೆ ಮಾಡಿ ನೀವು. ಗ್ರಾಮಗಳಲ್ಲಿ ಸಭೆ ಆಗಬೇಕು. ಎಲ್ಲ ಹಳ್ಳಿ ನನಗೆ ಬೇಕು, ಎಲ್ಲ ಹಳ್ಳಿ ನನಗೆ ಬೇಕಾದ್ರೆ ದುರಾಸೆ ಆಗಿಬಿಡ್ತದೆ. 10 ಆತ್ಮಗಳಿರಲಿ, 20 ಆತ್ಮಗಳಿರಲಿ, 50 ಆತ್ಮ ಇರಲಿ, ಪ್ರತಿಯೊಂದು ಗ್ರಾಮಗಳ ಸಭೆ ಆಗಲಿ. ಈಗ ನಾವು ಒಂದು 8-9 ಹಳ್ಳಿಗಳಲ್ಲಿ ಸೇವೆ ಮಾಡ್ತಿದ್ವಿ. ಆ 9 ಹಳ್ಳಿನೂ ಬೇಕಾದ್ರೆ ಆ ಸಭಾ ಬಾಲಕರು ಬರಲಿ, ನಾನು ಸಂತೋಷ. 9 ಹಳ್ಳಿ ಸೇನಾಪತಿಯಲ್ಲಿ ಒಂದು ಆಜಿ ಆಗಲಿ. ಆಯ್ತು ಒಂದು ನಿಮಿಷ ಇರಿ. ಇಂಡೋಳ ಮಂಡ್ಯಕ್ಕೆ ನಮ್ಮ ಮೊನ್ನೆ ಪ್ರೇರಿ ಬಂದೆಮ್ಮ. ನಿಮ್ಮ ಮನೇಲಿ ಏನಂತ ಪ್ರಾರ್ಥನೆ ಮಾಡಿದೆ? ಜೋರಾಗಿ ಹೇಳ್ಬೇಕು. ಮೊನ್ನೆ ನಾವು ಮಂಡ್ಯದ ಇಂಡೋಳಿಗೆ ಹೋಗಿದಾಗ ದೊಡ್ಡ ಸಭೆ ಆಗಲಿ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿದ್ರಲ್ವ? ಅಲ್ಲಿಂದ ಏನು ಹೇಳ್ದಮ್ಮ? ಅಲ್ಲಿಂದ ಸಭೆ ಅಲ್ಲಿಂದ ಪಾಸ್ಟ್ರು ಗಲಾಟೆ ಆಗ್ಬಿಟ್ಟು ಹೋಗ್ಬಿಟ್ರು. ಅದೇ ಪಾಸ್ಟ್ರು ಮರಳಿ ಬರಲಿ ಪ್ರಾರ್ಥನೆ ಮಾಡಿದ್ದೀವಿ. ಆ ಪಾಸ್ಟ್ರು ಯಾರು ನಮಗೆ ಗೊತ್ತಿಲ್ಲ, ಪಾಸ್ಟ್ರು ಎಲ್ಲಿವರೆಗೂ ಗೊತ್ತಿಲ್ಲ. ಆ ಪಾಸ್ಟ್ರು ಬರಲಿ ಪ್ರಾರ್ಥನೆ ಮಾಡ್ತೀವಿ. ಯಾಕಂತ ಇವತ್ತು ಸೇವಕರ ಸಭೆ ನಡೆಸುವಾಗ ತುಂಬ ಶೋಧನೆಗಳು ಬರ್ತಾಯಿದೆ. ನಾನು ಒಂದು ಹೇಳ್ತೀನಿ ಪ್ರಿಯರೇ, ನಮ್ಮಲ್ಲಿ ಇರ್ತಕ್ಕಂಥ 9 ಹಳ್ಳಿಗಳಲ್ಲೂ ಕೂಡ ಬೇರೆ ಬೇರೆ ಪಾಸ್ಟ್ಗಳು ಕೂತ್ಕೊಂಡ್ರೆ ಬೇಜಾರ ಮಾಡೋದಿಲ್ಲ. ನಮಗೆ ಕೊಡುವಂಥ ಆತ್ಮಗಳ ದೇವರು ಕೊಟ್ಟೇ ಕೊಡ್ತಾರೆ. ಹಾಗೆಯಾ ಆದರೆ ದೇವರು ಮಾತಾಡಿದರೆ ಮಾತ್ರ ಮಾಡಬೇಕು. ದೇವರು ಮಾತಾಡ್ತಾನೆ ಈ ಮಂಜಪ್ಪ ಪಾಸ್ಟರ್ ಥರ ಇರೋ ಆತ್ಮಗಳ ಕತ್ಕೊಂಡು ಹೋಗ್ಬಾರ್ದು. ಇರೋ ಸಭೆನ ಹೋಳು ಮಾಡಿ ಕರ್ಕೊಂಡೋದ್ರು. ನೋಡಿ, ನಮ್ಮ ವಿಶ್ವಾಸಿಗಳಿಗೇನೋ ಬುದ್ಧಿ ಇಲ್ಲ. ಪಾಸ್ಟರ್ ಅದನ್ನು ಕೇಳಬೇಕಲ್ಲ, ಯಾಕೆ ಬಂದಿದ್ದೀರಾ ಅಂತೇಳಿ. ತಪ್ಪಾದ ರೀತಿ ನಡೆದಾಗ ಬುದ್ಧಿವಾದ ಹೇಳಿದೆ ದೊಡ್ಡ ತಪ್ಪಾಗೋಯ್ತು. ತಪ್ಪು ಪಾಸ್ಟ್ಗಳು ತಿದ್ದಬೇಕು. ಯಾಕೆ ಆ ಸಭೆಯಿಂದ ಬಂದಿರ್ತೇಳಿ. ನಮ್ಮ ಸಭೆಗೆ ಬೇರೆ ಸಭೆಯಿಂದ ಬಂದರೆ ನಾನು ಏನು ಹೇಳ್ತೀನಿ, ನಿಮ್ಮ ಪಾಸ್ಟರ್ಗಿಂದ ಫೋನ್ ಮಾಡಿಸು, ಇಲ್ಲ ಲೆಟರ್ ತಗೋಬಾ. ನಾನು ಹೇಳೋದಷ್ಟೇ. ಎಷ್ಟು ಪಾಸ್ಟ್ಗಳು ಸಭೆಯವ್ರು ಬಂದಾಗ ನಾನು ಅವ್ರಿಗೆ ಹೇಳಿದಿಷ್ಟು, ಒಂದು ಲೆಟರ್ ತಗೋಬಾ, ಇಲ್ಲ ಫೋನ್ ಮಾಡಿಸು, ಇಲ್ಲ ಬರಬೇಡ, ನೀನು ಅದೇ ಸಭೆಗೆ ಹೋಗು. ಯಾಕಂತ ಆ ಪಾಸ್ಟರ್ ಕಷ್ಟಪಟ್ಟಿರ್ತಾನೆ ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ, ನೀವು ಇನ್ನೊಂದು ಸಭೆ ಆತ್ಮಗಳಿಗೋಸ್ಕರ ಒದ್ದಾಡಬೇಡಿ. ಯಾರು ರಕ್ಷಣೆ ಹೊಂದಿಲ್ವೋ ಅವ್ರ ಹತ್ರ ಹೋಗಿ ಸುವಾರ್ಥ ಸಾರಿ. ಇವತ್ತೇನಂತ ಗೊತ್ತಾ, ಬೆಳೆದಿರೋ ಸಭೆಯಲ್ಲಿ ಆತ್ಮಗಳನ್ನ ಕರ್ಕೊಂಡ್ಬಂದ್ಬಿಡೋದು ಏನು ಪ್ರಯೋಜನಮ್ಮ? ನಾನು ಹೇಳ್ತೀನಿ, ಬೇರೆ ಸಭೆ ಆತ್ಮಗಳನ್ನ ಕರಿಬೇಡಿ. ನಿಮ್ಮ ಸಭೆಗೆ ಹೋಗ್ತಾ ಇದ್ದೀರಾ, ಸ್ತೋತ್ರ. ನಿಮ್ಮ ಸಭೆಯಲ್ಲಿ ಹೆಂಗೆ? ನಿಮ್ಮ ಸಭೆಯಲ್ಲಿ ಹಾರ್ಮೋನಿ ಇದೆಯಾ? ನಿಮ್ಮ ಸಭೆಯಲ್ಲಿ ತಬಲ ಇದೆಯಾ? ನಿಮ್ಮ ಸಭೆಯಲ್ಲಿ ಮೈಕ ಇದೆಯಾ ಅಂತ ಕೇಳಕ್ಕೆ ಹೋಗ್ಬೇಡಿ. ಮೈಕ, ಹಾರ್ಮೋನಿ, ತಬಲ ಪರಲೋಕಕ್ಕೆ ಸೇರಿಸೋದಿಲ್ಲ. ನಿಮ್ಮ ಸಭೆಯಲ್ಲಿ ಚೆನ್ನಾಗಿ ವಾಕ್ಯ ಕೊಡ್ತಾರಂತ ಕೇಳಬೇಡಿ. ಯಾಕಂತ ಅದು ಆಪಾಸ್ಟ್ರಿ ಬಿಟ್ಟಿದ್ದು. ನಿಮ್ಮ ಸಭೆಯಲ್ಲಿ ಆರಾಧನೆ ಚೆನ್ನಾಗಿ ಮಾಡ್ತಾರೆ ಕೇಳಕ್ಕೆ ಹೋಗ್ಬೇಡಿ. ಸಭೆಗೆ ಹೋಗ್ತಾ ಇದ್ದೀರಾ, ಸ್ತೋತ್ರ. ಅವ್ರ ಸಭೆ ಬಗ್ಗೆ ನೀವು ಕೆಳಗೆ ಕೇಳಕ್ಕೆ ಹೋಗ್ಬೇಡಿ. ನಮ್ಮ ಸಭೆ ಬಗ್ಗೆ ಕೇಳಿದ್ರೆ ನೀವು ಹೇಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಒಬ್ಬ ಪಾಸ್ಟ್ರಿಗೆ ಒಂದೊಂದು ತಲಾಂತ ಇರ್ತದೆ. ಈಗ ಆರಾಧನೆ ಕರೆ ನನಗಿಲ್ಲ, ವಾಕ್ಯದ ಕರೆ ನನಗಿದೆ. ಆರಾಧನೆ ಕರೆ ಬೇರೆ ಪಾಸ್ಟ್ರಿಗಿದೆ. ಈಗ ಪಕ್ಕದಲ್ಲಿ ನಮ್ಮ ಪಾಸ್ಟರ್ ಇದ್ದಾರೆ, ಅವರು ಆರಾಧನೆ ಮಾಡಿದ್ರೆ ಅಷ್ಟೂ ಮಧುರ ಕೇಳೋಕ್ಕೆ, ಅಷ್ಟೊಂದು ಚಂದ. ಜಯಶೇಖರ ಪಾಸ್ಟರ್ ಆರಾಧನೆ ಮಾಡ್ತಾರಲ್ಲ,
ಕೇಳಲಿಕ್ಕೆ ಅಷ್ಟು ಚೆನ್ನಾಗಿರ್ತದೆ, ಸಕ್ಕತ್ತಾಗಿದೆ ರಾಗ. ಹಂಗಳ್ಕೊಂಡು ನನಗೆ ರಾಗ ಆಗಬೇಕಾಗುತ್ತಾ? ಕೋಗಿಲೆನೇ ಕಾಗೆನೇ. ಕಾಗೆದ ಗುಣ ಕಾಗೆದ ಪ್ರತಿಯೊಂದಕ್ಕೂ ದೇವರು ಒಂದೊಂದು ಒಳ್ಳೆ ಕಾರ್ಯಕ್ಕೋಸ್ಕರ ಉಪಯೋಗ ಮಾಡಿದ್ದಾರೆ. ಅಲ್ಲಲಿಯ ಆ ಕಾಗೆ, ಯಾವ ಕಾಗೆ ನಾವು ಫೂಲ್ ಮಾಡ್ತಾ ಇದ್ದೀವೋ ಅದೇ ಕಾಗೆ ಎಲಿಯ ದಳದ ಸೇವಕನಿಗೆ ಊಟನ ತಂದು ಕೊಡ್ತಂತೆ. ಬೈಬಲ್ ಬುಕ್ಕಲ್ಲಿದೆ, ಕಾಗೆನ ಮುಟ್ಟಬಾರ್ದು, ಕಾಗೆದು ಮಾಡೋದಿಲ್ಲ, ಕಾಗೆ ಆಹಾರ ತಗೊಂಡು ಕೊಟ್ಟಿದೆ. ಕತ್ತೆ ಹೇಳ್ತೀವಲ್ಲ, ಅದೇ ಕತ್ತೆ ಮೇಲೆ ಯೇಸು ಸ್ವಾಮಿ ಬಂದಿದ್ದಾರೆ ಗೊತ್ತಾ? ನಾವು ಯಾವುದನ್ನ ಕತ್ತೆ ಅಂತ ಹೇಳ್ತೀವೋ ಅದೇ ಕತ್ತೆ ಮೇಲೆ ಯೇಸು ಸ್ವಾಮಿ ಕೂತಿರೋದು. ನಾವು ಕಾಗೆ ಅಂತ ಹೇಳ್ತೀವಲ್ಲ, ಅದೇ ಕಾಗೆ ಎಲಿಯ ಅಂತಕ್ಕಂಥ ಸೇವಕನ ಆಹಾರ ತಂದು ಕೊಡ್ತು ಪ್ರಿಯರೇ. ಯಾವುದನ್ನ ಕಡೆ ಕಾಣಿಸೋಂಗಿಲ್ಲ. ಅಲ್ಲಲ್ಲಿಯ ಆತ್ಮಗಳನ್ನು ಕದ್ದು ಮಾಡಕ್ಕೆ ಹೋಗಬೇಡಿ. ಇನ್ನು ಸಭೆ ಆತ್ಮಗಳನ್ನ ಎಳೆಯಕ್ಕೆ ಟ್ರೈ ಮಾಡಬೇಡಿ. ಹೊಸ ಆತ್ಮಗಳ ಹತ್ರ ಹೋಗಿ ಯೇಸು ಸ್ವಾಮಿ ಹೇಳಿದ್ದೇನು, ಪರಲೋಕ ರಾಜ್ಯ ಸಮೀಪವಾಯಿತು, ಇದು ಸಾರಿ ಹೇಳಿದ್ರಲ್ವ. ಹಾಗೇನೆ ಯೋಹಾನ ಏನು ಹೇಳ್ದ, ಪರಲೋಕ ರಾಜ್ಯ ಸಮೀಪವಾಯಿತು ಅಂತ ಹೇಳಿದ್ರು. ನೀವು ಹೇಳಬೇಕು, ಈ ಲೋಕದ ಸಮಯ ಕೊನೆ ಆಗ್ತಾ ಇದೆ, ಅದಕ್ಕೇನೆ ಆಕ್ಸಿಡೆಂಟು, ಕೊಲೆ, ದರೋಡೆ, ಮೋಸ. ಈಗ ನೋಡಿ, ಧರ್ಮಸ್ಥಳದಲ್ಲಿ ಸೌಜನ್ಯನ ಕೇಸು 13 ವರ್ಷದಿಂದ ಮುಚ್ಚಾಕಿದ್ದಾರೆ. ಪೊಲೀಸರಿಗೆ ಕಳ್ಳರನ್ನ ಹಿಡ್ಲಿಕ್ಕೆ ಆಗ್ತಾ ಇಲ್ವಾ? ಆ ಅತ್ಯಾಚಾರ ಮಾಡಿದ್ರೆ ಹಿಡ್ಲಿಕ್ಕೆ ಆಗ್ತಾ ಇಲ್ವಾ? 4 ಕೊಲೆಗಳು ನಡೆದಿದಂತೆ ಅಂಕಲ್. ಆ 4 ಕೊಲೆಗಳು ನಡೆದಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಒಂದು ಕೇಸು ಹೊರಗಡೆ ಬರಲಿದ್ರೆ ಆ ಧರ್ಮಸ್ಥಳದಲ್ಲಿ ಇವತ್ತು ಅಧರ್ಮ ಸ್ಥಳ ಆಗಿದೆ. ಹೆಗ್ಗಡೆ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ನಮ್ಮ ತಾತನ ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದವರು. ನಾವು ಕೂಡ ಕೊಡಗಿನ ಬ್ರಾಹ್ಮಣ ಜಾತಿ ಅಥವಾ ಅಮ್ಮಗೌಡ ಜಾತಿಗೆ ಸೇರಿದವರು ನಾವು. ಗೊತ್ತಾಯಿತು? ವೀರೇಂದ್ರ ಹೆಗ್ಗಡೆ ಅವರು ನಮ್ಮ ಮುಖಾಮುಖಿ ಮಾತಾಡಿ ಬಂದಿರೋರು ನಾವು, ನಮ್ಮ ಕುಟುಂಬದವರು. ಗೊತ್ತಾಯಿತು? ಸ್ಪೆಷಲಾಗಿ ನಾನು ಕೂಡ ಹೋಗಿ ಮಾತಾಡಿ ಬಂದಿದ್ದೀನಿ. ಈಗ ಏನಾಗ್ತಾ ಇದೆ ಅಂದರೆ, ಅಂತಹ ದೊಡ್ಡ ಧರ್ಮಸ್ಥಳ ಅಂತ ಹೇಳೋದು ಜಾಗದಲ್ಲಿ ಅಧರ್ಮದ ಕಾರ್ಯಗಳು ನಡೀತಾ ಇರೋದು ಕಣ್ಣಾರೆ ಕಾಣ್ತಾ ಇದೆ. ಇದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಪ್ರಿಯರೇ. ಇಂಥವ್ರನ್ನ ಕರೆತನ್ನಿ. ಕೊನೆಗಾಲ ಧರ್ಮದ ಹೆಸರಿನಲ್ಲಿ ತಪ್ಪದ ಕಾರ್ಯಗಳು ನಡೀತಾ ಇದೆ, ಧರ್ಮದ ಹೆಸರಿನಲ್ಲಿ ಮೋಸ ನಡೀತಾ ಇದೆ, ಧರ್ಮದ ಹೆಸರಿನಲ್ಲಿ ಅನ್ಯಾಯ ನಡೀತಾ ಇದೆ. ಧರ್ಮದ ಹೆಸರು ಹೇಳ್ಕೊಂಡು ಮಂತ್ರವಾದಿಗಳು ನಿಮ್ಮ ಮನೆ ಹತ್ರ ಬರ್ತಾರೆ, ಧರ್ಮದ ಹೆಸರು ಹೇಳ್ಕೊಂಡು ಮೈ ಮೇಲೆ ದೇವರು ಬರೋರು ಬರ್ತಾರೆ. ಇದನ್ನೆಲ್ಲ ನೀವು ನಂಬಕ್ಕೆ ಹೋಗಬೇಡಿ. ಯಾವುದು ಸತ್ಯ ಅದನ್ನು ಮಾತ್ರ ತಿಳಿರಿ. ಅದಕ್ಕೇನೆ ನಾನು ಮೊನ್ನೆ ಒಂದು ಹೊಸ ಬೈಕನ್ನು ತೆಗೀಲಿಕ್ಕೆ ಅವಕಾಶ ಆಯಿತು ಅಂತ ಹೇಳಿದಲ್ವ, ಆ ಬೈಕಲ್ಲಿ ಏನು ಬರ್ತಿದೆ ಅಂತ ನೋಡಿ, ಸತ್ಯವನ್ನು ತಿಳಿದುಕೊಂಡಿರಿ, ಆ ಸತ್ಯದಿಂದ ನಿಮಗೆ ಬಿಡುಗಡೆ ಆಗೋದು. ನೀವು ಸತ್ಯ ತಿಳ್ಕೊಂಡ್ರೆ ಮಾತ್ರ ಬಿಡುಗಡೆ ಬೇರೆ. ಸತ್ಯ ತಿಳ್ಕೊಳ್ಳಿಲ್ಲ ನಿಮ್ಗೆ ಬಿಡುಗಡೆ ಇಲ್ಲ. ನೀವು ಸತ್ಯ ತಿಳ್ಕೋಬೇಕು. ಸತ್ಯ ಎಲ್ಲಿದೆ? ಬೈಬಲಲ್ಲಿ ತೋರಿಸ್ತಾ ಇದೆ. ಅದಕ್ಕೇನೆ ಈ ಪುಸ್ತಕಕ್ಕೆ ಸತ್ಯವೇದ ಅಂತ ಹೆಸರು. ಈ ಪುಸ್ತಕದ ಹೆಸರೇನು? ಸತ್ಯವೇದ. ಓದ್ದವನು ಸತ್ತು ಹೋಗೋದಿಲ್ಲ, ನಿತ್ಯ ಜೀವ ಪಡಿತಾನೆ. ಹಲ್ಲೆಲೂಯ. ಸತ್ಯವೇದ ಓದ್ದವನು ಸತ್ತು ಹೋಗೋದಿಲ್ಲ, ನಿತ್ಯ ಜೀವ ಪಡಿತಾನೆ ಪ್ರಿಯರೇ. ಹಾಗಾದರೆ ಸತ್ಯವೇದ ಎಲ್ಲಿದೆ? ನಮ್ಮ ಕೈಯಲ್ಲಿದೆ. ಇದನ್ನು ಪೂರ್ತಿಯಾಗಿ ಓದಿ ನೀವು ಲೋಕದಲ್ಲಿ ಎಷ್ಟು ಪಾಪ ಮಾಡ್ತೀರೋ ಗೊತ್ತಾಗ್ತದೆ. ಅಥವಾ ವಾಕ್ಯನ ಕೇಳಿ, ಬೆಳಿಗ್ಗೆ ಸತಿಸ್ಪಷ್ಟ ವಾಕ್ಯನ ಕೇಳಿ ಯಾಕಂತ ಕೇಳ್ತಾ ಇರೋದು. ಪ್ರತಿದಿನ ನನ್ನ ಕೈಯಲ್ಲಿ ಬರಲಿಕ್ಕೆ ಆಗೋದಿಲ್ಲ ಹಳ್ಳಿಗಳಿಗೆ. ಆದರೆ ನಿಮ್ಮ ಮನೆ ಬಾಗಿಲಿಗೆ ಸತಿಸ್ಪಷ್ಟ ಬರ್ತಾ ಇದ್ದಾರೆ. ದೇವರ ಸಂದೇಶವನ್ನು ತಗೊಂಡು ಬರ್ತಾ ಇದ್ದಾರೆ. ದೇವರ ಸಂದೇಶವನ್ನು ತರ್ತಾ ಇದ್ದಾರೆ. ಬಿಟ್ಟು ಬೇರೆ ಪಾಸ್ಟ್ಗಳನ್ನ 108 ಪಾಸ್ಟ್ಗಳು ಕೇಳ್ಕೋಬೇಡಿ. ಕಷ್ಟ ಇದೆ. 108 ಪಾಸ್ಟ್ಗಳು ಕೇಳ್ಕೊಬಾರ್ದು. ಯೂಟ್ಯೂಬಲ್ಲಿ ಬರೋದು ಎಲ್ಲ ಪಾಸ್ಟ್ಗಳು ಕೇಳ್ಕೊಬೇಡಿ. ಯಾವುದಾದ್ರು ಒಂದು ಪಾಸ್ಟರ್ ಕರೆಕ್ಟಾಗಿ ಇಟ್ಕೊಳ್ಳಿ, 2 ಪಾಸ್ಟರ್ ಕರೆಕ್ಟಾಗಿ ಇಟ್ಕೊಳ್ಳಿ. ತುಂಬ ಪಾಸ್ಟ್ಗಳು ಒಳ್ಳೊಳ್ಳೆ ಸಂದೇಶಗಳು ಕೊಡ್ತಾರೆ. ಎಲ್ಲ ಪಾಸ್ಟ್ಗಳು ಯಾಕೆ ಸಂದೇಶ ಕೊಡ್ತಿದ್ರು ಗೊತ್ತಾ? ಯೂಟ್ಯೂಬಲ್ಲಿ ಅಷ್ಟಾದರೂ ಸುವಾರ್ತೆ ಮನೆಗೆ ಹೋಗಲಿ ಅಂತ. ಯಾಕತ್ತಾ ನಮಗೆ ಮನೆ ಬರೋಕ್ಕಾಗೋದಿಲ್ಲ. ಎಲ್ಲ ಪಾಸ್ಟ್ಗಳು ಕಷ್ಟಪಟ್ಟು ಸುವಾರ್ತೆ ಕೊಡೋದು ಯಾಕೆ ಗೊತ್ತಾ? ಮನೆಗೆ ಹೋಗಲಿ ಅಂತಾಳೆ. ಆದರೆ ನೀವು ಎಲ್ಲ ಪಾಸ್ಟ್ ವಾಕ್ಯ ಕೇಳೋಕೋಬೇಡಿ. ಹುಚ್ಚು ಬಂದಂಗೆ ಆಗ್ಬಿಡ್ತದೆ. ಯಾವುದಾದ್ರು 1-2 ಪಾಸ್ಟರ್ ಇಟ್ಕೊಳ್ಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 1-2 ಪಾಸ್ಟರ್ ಇಟ್ಕೊಳ್ಳಿ. ನಾನು ಬಿಗ್ ಜೆ ಟಿವಿಲಿ ಇರ್ತಕ್ಕಂಥ ಹೌದು ಅದಕ್ಕೇನೆ ನನ್ನನ್ನು ನಿಮ್ಮನ್ನು ಬಿಟ್ಟಿರೋದು. ನೀವು ಏನು ಮಾಡೋಗುತ್ತಾ? ಸುವಾರ್ತೆಯನ್ನು ಸಾರಿ ಚರ್ಚ್ ಅಂದರೆ ಏನು, ಸಭೆ ಅಂದರೆ ಏನು, ಸಭೆಯಲ್ಲಿ ಮತಾಂತರ ಮಾಡ್ತಾ ಇಲ್ಲ, ಮನಸ್ಸನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಏನು ಮನಸ್ಸು ಚೇಂಜ್ ಮಾಡ್ತಾರೆ? ಪಾಪದ ಪಾಲಿಗೆ ನಿನ್ನೆ ಬಿಟ್ಟು ದೇವ್ರಿಗೋಸ್ಕರ ತಿರ್ಕೋದೇಳಿ ಮನಸ್ಸನ್ನು ಚೇಂಜ್ ಮಾಡ್ತಾ ಇರೋದು ಹೊರತು ಮತನ ಚೇಂಜ್ ಮಾಡ್ತಾ ಇಲ್ಲ ಅಂತ ನೀವು ಹೇಳಬೇಕು. ನಿಮ್ಮನ್ನು ಸಾರಿ ಹೇಳಿ ಕಳಿಸಿರೋದು. ಇವತ್ತು ನಾನು ಕೂಡ ಕೊಡಗಿನ ಒಬ್ಬ ವ್ಯಕ್ತಿಯಾಗಿ ಮತಾಂತರ ಆಗಲಿಲ್ಲ.
ನಾನು ಇವತ್ತು ಹಿಂದೂನೇ, ನಾನು ಇವತ್ತು ನಮ್ಮ ಜಾತಿಯಲ್ಲೇ ಇದ್ದೀನಿ, ನಾನು ಇವತ್ತು ನಮ್ಮ ಜಾತಿ ಇರತಕ್ಕಂಥ ಎಲ್ಲ ವಿಷಯಗಳಿಗೆ ನಾನು ವಿರೋಧ ಮಾಡೋದಿಲ್ಲ. ನಾನು ಸತ್ಯವಾದ ದೇವರು, ಜೀವಂತ ದೇವರು, ಮನಮರ್ಗ ದೇವರು ಯೇಸು ಸ್ವಾಮಿ ಅಂತ ಕಂಡು ಹಿಡ್ಕೊಂಡ್ಬಿಟ್ಟಿದ್ದೀನಿ. ಕಂಡು ಹಿಡಿದಿರೋ ಕಾರಣಕ್ಕೆ ನಾನು ಅದನ್ನು ಆರಾಧನೆ ಮಾಡ್ತಾ ಇದ್ದೀನಿ. ಅಲ್ಲಲ್ಲಿಯ ಆಗ ಅವ್ರ ನಂಬಿಕೆಗೆ ನಾನು ಅಡ್ಡ ಬರೋದಿಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ. ಒಟ್ಟಾರೆ ನಾನಂತೂ ನನ್ನ ಕುಟುಂಬದ ಪರಿಸ್ಥಿತಿ ಬೀದಿ ಪಾಲಾಗಿ ಕೊನೆಗೆ ಶ್ರೀಮಂತರಾಗಿ ಬದುಕ್ತಾ ಇದ್ದಂಥವ್ರು ಭಿಕ್ಷೆ ಬಿಡೋ ಸ್ಥಿತಿ ಬಂದು ತಲುಪಿದಾಗ ನನ್ನ ಕೈ ಹಿಡಿದವರು ಯೇಸು ಸ್ವಾಮಿ ಮಾತ್ರ. ಆ ಯೇಸು ಸ್ವಾಮಿನ ನಾವು ಬಿಡೋಕ್ಕಾಗುತ್ತಾ? ಯೇಸು ಸ್ವಾಮಿನ ಬಿಡೋಕ್ಕಾಗುತ್ತಾ? ಯಾವುದೇ ಕಡೆ ಬಿಡೋಕ್ಕಾಗೋದಿಲ್ಲ. ಹಾಗೆಯೇ ಯೇಸು ಹತ್ರ ಬರುವಂಥವ್ರು ಸುಮ್ಮನೆ ಬರೋದಿಲ್ಲ. ಏನೋ ಒಂದು ಒಳ್ಳೇದು ಆದರೆ ಮಾತ್ರ ಅವ್ರು ಬರೋದು. ಒಳ್ಳೇದಾಗಲಾದ್ರೆ ಯೇಸಪ್ಪನೇ ಟಾಟಾ ಬಾಯ್ ಬಾಯ್ ಹೇಳ್ತಾರೆ. ಹಲೋ, ಈಗ ಲೋಕದಲ್ಲಿ ನೋಡಿ, ಒಬ್ಬ ಮಂತ್ರವಾದಿ ಹತ್ರ ಹೋಗ್ತಾರೆ, ಅವನು ಸರಿ ಇಲ್ಲ ಅಂತ ಇನ್ನೊಬ್ಬರ ಹತ್ರ ಹೋಗ್ತಾರೆ. ಒಬ್ಬರು ಮೈ ಮೇಲೆ ದೇವರು ಬರೋ ಹತ್ರ ಹೋಗ್ತಾರೆ, ಇನ್ನೊಬ್ಬರ ಹತ್ರ ಹೋಗ್ತಾರೆ. ಹಂಗೇನೆ ಯೇಸು ಸ್ವಾಮಿ ಹತ್ರ ಬರ್ತಾರೆ ನೋಡಿ. ಇಲ್ಲಿ ಒಳ್ಳೇದಾಗಲಿಲ್ಲ ಅಂತ ಇಲ್ಲಿಗೆ ಯಾರು ಬರೋದಿಲ್ಲ. ಒಳ್ಳೇದು ಆಗ್ತಾ ಇದ್ರೆ ಮಾತ್ರ ಜನ ಬರೋದು. ಅಲ್ಲಯ್ಯ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಹಾಗಾದರೆ ದೇವರ ವಾಕ್ಯದಲ್ಲಿ ಏನು ಬರ್ತದೆ? ಪರಲೋಕ ರಾಜ್ಯ ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಳ್ಳಿದ್ದು ಯೇಸು ಸ್ವಾಮಿ ಹೇಳಿದ್ರು. ಹಾಗಾದರೆ ದೇವರ ಕಡೆಗೆ ತಿರುಗಬೇಕಿದ್ರೆ ನಮಗೆ ಕೆಲವೊಂದು ಸತ್ಯಗಳು ಗೊತ್ತಾಗಬೇಕು. ಲೋಕದ ಕಾರ್ಯಗಳ ಬಗ್ಗೆ ನಾವು ಯಾವುದನ್ನೆಲ್ಲ ಬಿಡಬೇಕು, ಯಾವುದನ್ನೆಲ್ಲ ಬಿಡಬಾರ್ದು. ಲೋಕದಲ್ಲೇ ನಾವಿದ್ದೀವಿ, ಕೆಸರಿನಲ್ಲೇ ತಾವರೆ ಇರೋದು. ಆದರೆ ತಾವರೆ ಬೆಳೆದು ಬಂದ ಮೇಲೆ ಕೆಸರನ್ನ ಯಾವುದೇ ಕಾರಣಕ್ಕೆ ಅಂಟಿಸ್ಕೊಳ್ಳೋದಿಲ್ಲ. ಕೆಸರಿನಲ್ಲೇ ತಾವರೆ ಬೆಳೆಯೋದು, ಆದರೆ ಕೆಸರನ್ನ ಅಂಟಿಸ್ಕೊಳ್ಳೋದಿಲ್ಲ. ನಾವು ಹಂಗೇನೆ ಲೋಕ ಅಂತ ಹೇಳೋದು ಕೆಸರಿನಲ್ಲೇ ಬೆಳೀತಾ ಇದ್ವಿ, ಆದರೆ ತಾವರೆ ಊತರ ಅರಳಬೇಕು. ಅಲ್ಲಲ್ಲಿಯ ಅಲ್ಲಲ್ಲಿಯ ನಾವು ಕೆಸರನ್ನ ಅಂಟಿಸ್ಕೊಬಾರ್ದು. ನೀವು ಬೇಕಾದ್ರೆ ಕೆಸರು ಹಾಕಿ ಅನ್ಕಲ್ಲ, ಜಾರ್ಕೊಬಿಡ್ತದೆ. ಇನ್ನು ಮೆತ್ತಬೇಕಷ್ಟೇ, ಇಷ್ಟು ದಪ್ಪ ಮುದ್ದೆ ಮಾಡಿ ಹಾಂ, ಮೆತ್ತದಲ್ಲ, ಕೆಸರು ಹಾಕಿ ಸರ್ರನ್ನು ಜಾರ್ಕೊಬಿಡ್ತದೆ. ಯಾಕೆಂದರೆ ಅದು ಕೆಸರನ್ನ ಮೈಗೆ ಅಂಟಿಸ್ಕೊಳ್ಳೋದಿಲ್ಲ. ಅಲ್ಲಲ್ಲಿಯ ಹಾಗೆಯೇ ನಾವು ಕೂಡ ಲೋಕವೆಂಬಂತಹ ಒಂದು ಕೆಸರಲ್ಲಿ ಇದ್ದೀವಿ. ಆದರೆ ಅಲ್ಲಿರೋ ಕೆಸರುಗಳನ್ನು ನಾವು ಅಂಟಿಸ್ಕೊಳ್ದೇ ನಾವು ದೇವರಿಗೆ ಮೆಚ್ಚುವಂಥ ಕಾರ್ಯಗಳನ್ನು ಮಾಡೋರಾಗಿರ್ಬೇಕು. ಪ್ರಿಯವೇ, ಅಲ್ಲಲ್ಲಿಯ ಅಲ್ಲಲ್ಲಿಯ ಅಲ್ಲಲ್ಲಿಯ. ಹಾಗಾದರೆ ನಾವು ಕೀರ್ತನೆ 119, 105 ತೆಗೆದುಕೊಳ್ಳುವ. ಕೀರ್ತನೆ 119, 105. ಇದರಲ್ಲಿ ಏನು ಬರ್ತಿದೆ ನೋಡಿ, 105 ಅದಕ್ಕಿಂತ ಸ್ವಲ್ಪ ಮೇಲ್ಗಡೆನೇ ಓದ್ತೀನಿ. 10ರಿಂದ ಓದೋಣ. ಸ್ವಲ್ಪ 102ರಿಂದ ಓದೋಣ. 119, 102ರಿಂದ 105 ಓದೋಣ. ನಾನು ನಿನ್ನ ವಿಧಿಗಳಿಂದ ಸ್ವಲ್ಪವೂ ತಪ್ಪಿ ಹೋಗಲಿಲ್ಲ, ಏಕೆಂದರೆ ನೀನು ನನ್ನನ್ನು ಬೋಧಿಸಿದ್ದಿ. ನಾವು ಬೋಧನೆ ಕೇಳುವರು ದೇವರ ನುಡಿಯಿಂದ ತಪ್ಪಿ ಹೋಗಬಾರ್ದು. ಅಲ್ಲಲ್ಲಿಯ ಅಲ್ಲಲ್ಲಿಯ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿದೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಅಲ್ಲಲ್ಲಿಯ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿದೆ. ದೇವರ ವಾಕ್ಯ ನಿಮಗೆ ನಿದ್ರೆ ಬರೋಂಗೆ ಆಗಬಾರ್ದು, ರುಚಿಯಾಗಬೇಕು. ಒಳ್ಳೆ ಮಾತು ಹೇಳಿದಾಗ ಜನಗಳು ಕೇಳೋದಿಲ್ಲ. ಒಳ್ಳೆ ಮಾತು ನಿಮಗೆ ಸಿಹಿ ತಿಂಡಿ ಥರ ಇರಬೇಕು. ಇದು ಒಳ್ಳೇದು ಹೇಳ್ಬಿಟ್ರೆ ಅವ್ರ ಮೇಲೆ ಕೋಪ. ಕೆಟ್ಟದ್ದು ಬೇಕಿದ್ರೆ ಹೇಳಿ, ಖುಷಿಯಾಗ್ಬಿಡ್ತದೆ. ಒಳ್ಳೇದು ಹೇಳ್ಬಿಟ್ರೆ ಕೋಪ. ನಿನ್ನ ನುಡಿಗಳು ನನ್ನ ನಾಲಿಗೆ ಎಷ್ಟೋ ರುಚಿಯಾಗಿದೆ, ಅವು ನನ್ನ ಬಾಯಿಗೆ ಜೇನುತುಪ್ಪಗಳಿಗಿಂತ ಸಿಹಿಯಾಗಿದೆ. ಚಪ್ಪಳೆ ಹೊಡೆದವರಿಗೆ ಜೇನುತುಪ್ಪ ಆಗ್ತಿದೆಯೋ ಅಲ್ಲ ಕೈ ಆಗ್ತಿದೆಯೋ ಗೊತ್ತಿಲ್ಲ. ಅಲ್ಲಲ್ಲಿಯ ಅಲ್ಲಲ್ಲಿಯ. ನಿನ್ನ ನೇಮದ ಮೂಲಕ ವಿವೇಕಿಯಾದ ಮಿಥ್ಯ ಮಾರ್ಗವನ್ನೆಲ್ಲ ಹಾಗೆ ಮಾಡ್ತೇನೆ ಅಂದಾದರೆ ದೇವರ ನೇಮಗಳಿಗೆ ನಾನು ಕೇಳ್ಕೊಂಡು ನಾನು ಬುದ್ಧಿವಂತ ಆಗಿದ್ದೀನಿ, ಸುಳ್ಳಾದ ಮಾರ್ಗಗಳನ್ನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲಲ್ಲಿಯ ಕೀರ್ತನೆಗಾರ ಹೇಳ್ತಾನೆ, ನಾನು ಸುಳ್ಳಾದ ಮಾರ್ಗಗಳನ್ನ ಬಿಡ್ತೀನಿ. ಲೋಕದಲ್ಲಿ ಸುಳ್ಳಾದ ಮಾರ್ಗ ಇದೆ, ಸುಳ್ಳಾದ ಸುಖ ಇದೆ. ಹೆಂಡತಿ ಜಗಳ ಆಡ್ಬಿಟ್ಟು ಕಳಿಸಿದಾಗ 90 ಹಾಕಿದ್ರೆ ಸುಖ ಸಿಗ್ತದೆ ಅಂತ ಹೇಳಿದ್ರೆ ಸುಳ್ಳು ಇದೆ. ಏನು? ಹೆಂಡತಿ ಜಗಳ ಆಡಿದ್ರೆ 90 ಕುಡಿದ್ರೆ ಸುಖ ಸಿಗ್ತದೆ, ಕ್ವಾರ್ಟರ್ ಕುಡಿದ್ರೆ ಸುಖ ಸಿಗ್ತದೆ ಅಂತ ಹೇಳಿದ್ರೆ ಸುಳ್ಳಿದೆ. ಅದೇ ಅವನು ಹೆಂಡತಿ ಅವನು ಮಗುನ ಎತ್ತರೆ ನನ್ನ ಮಗು ಎತ್ತಿದ್ದಕ್ಕೆ ನಾವು ಖುಷಿಗೆ ಕುಡ್ದೆ ಅಂತ ಹೇಳ್ತಾರೆ. ಈ ಕಡೆ ಏನು ಹೇಳ್ತಾರೆ? ಬೇಜಾರಾಗಿ ಕುಡ್ದೆ ಅಂತೇಳಿ. ಈ ಕಡೆ ಏನು ಹೇಳ್ತಾರೆ? ಖುಷಿ ಕುಡ್ದೆ ಅಂತೇಳಿ. ಎಂಡ ಎರಡಕ್ಕೂ ನಾಟಕ ಆಡಿಸ್ತದೆ. ನಿಜನಾ? ಇದೇ ಸುಳ್ಳು. ಹೆರಿಗೆ ಆಗಿದ್ದಕ್ಕೂ ಖುಷಿ, ಸತ್ತಿದ್ದಕ್ಕೆ ಬೇಜಾರಾಗಿ ಕುಡ್ದೆ, ಇದು ಖುಷಿ ಕುಡ್ದೆ. ಆಗ ಎಂಡ ಏನು ಕಪ್ಪ ಕೊಡೋದು? ಯಾವ ಮಾಡ್ತದೆ?
ಹಾಲೆಲೂಯ. ಏನು ಕರ್ಮ ಕಂಡ್ರಪ್ಪ, ಇದೇ ಸುಳ್ಳು. ಅರ್ಥ ಆಗ್ತದೆಯಾ? ಇಂಥ ಸುಳ್ಳುಗಳನ್ನ ಬಿಡಬೇಕು ನೀವು. ಹಾಲೆಲೂಯ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಮಾಡ್ತಾರೆ. ಆ ಹಾನಿಕರ ಅಂತ ಹೇಳಿದ್ರೆ ನಾನು ಯಾಕೆ ಮಾರಾಟ ಮಾಡೋಕ್ಕೆ ಸರ್ಕಾರ ಬಿಡಬೇಕು? ಇದೇ ಸುಳ್ಳು. ನಿಮಗೆ ಒಳ್ಳೇದು ಹೇಳ್ದಾಗ ಮಾಡೋದು, ಒಳಗಡೆಯಿಂದ ನಿಮಗೆ ಬಾಂಬ್ ಆಗ್ತಾ ಇರೋದು. ಹಾಲೆಲೂಯ. ಮೇಲೆ ಪಾಲಿಸು, ಒಳಗಡೆ ಆ್ಯಸಿಡು. ಧೂಮಪಾನ ಆರೋಗ್ಯಕ್ಕೆ ಪ್ಯಾಕೆಟ್ ಮಾರೋದು ಬಾಕಿ ಮಾಡಿದ್ದಾರೆ. ಹಾಲೆಲೂಯ. ಹಾಲೆಲೂಯ. ಇದೇ ಸುಳ್ಳು, ಮೋಸ. ಅವ್ರದ್ದೇನೋ ನಾವು ಹೇಳಿದ್ದೀವಿ, ಚಿತ್ರನೇ ಬಿಡಿಸಿದ್ವಿ. ಕ್ಯಾನ್ಸರ್ ಆಗಿರೋ ಅಗಾಲ ಬಾಯಿ ಚಿತ್ರ ಬಿಡಿಸಿರ್ತಾರೆ. ಆದ್ರೂ ನೀ ಯಾಕೆ ತಗೊಳ್ತೀಯ ಅಂತ ಕೇಳ್ತಾರೆ. ಗುಟ್ಕಾದಲ್ಲಿ ಅದ್ರಲ್ಲಿ ಇದ್ರಲ್ಲೆಲ್ಲ ಬಿಡಿಸಿರ್ತಾರೆ. ಹಾಲೆಲೂಯ. ಆದರೂ ನೀ ಯಾಕೆ ತಿಂತೀಯ? ನಾವು ಬುದ್ಧಿವಾದ ಹೇಳಿದ್ದೀವಿ. ಹಂಗೇನೆ ನಾನು ಹೇಳ್ತೀನಿ, ಬೈಬಲ್ ವಾಕ್ಯ ನಿಮ್ಗೆ ಕೊಟ್ಟಿದ್ದೀವಿ. ಅದ್ರ ಮೇಲೆ ತಪ್ಪಾಗಿ ನಡೆದ್ರೆ ನಿಮ್ಮ ಕರ್ಮ, ನಾವೇನು ಮಾಡ್ಕೊಳೋದಿಲ್ಲ. ಹಾಲೆಲೂಯ. ಈಗ 105 ಓದಿ. 105. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹಾಗಾದರೆ ವಾಕ್ಯ ಏನಾಗಿದೆ? ನಿನ್ನ ಕಾಲಿಗೆ ದೀಪ ಆಗಿದೆ. ದೀಪ ಇದ್ದರೆ ಮಾತ್ರ ನೀನು ಬೆಳಕು ಕೊಡೋಕ್ಕಾಗೋದು. ಇವತ್ತೊಂದು ಕಾರ್ನ ಕತ್ತಲಲ್ಲಿ ಓಡಿಸ್ಬೇಕಾದ್ರೆ ಲೈಟ್ ಬೇಕು, ಒಂದು ಬೈಕ್ ಓಡಿಸ್ಬೇಕಾದ್ರೆ ಲೈಟ್ ಬೇಕು, ಮನೆ ಒಳಗಡೆ ಕರೆಂಟ್ ಹೋದ್ರೆ ನಿಮಗೊಂದು ದೀಪ ಬೇಕೇ ಬೇಕು. ಬೆಳಕು ಇಲ್ಲದೇ ಮನುಷ್ಯ ಜೀವಮಾನ ಮಾಡೋಕ್ಕಾಗೋದಿಲ್ಲ. ಹಾಗೇನೆ ನಿನ್ನ ಈ ಲೋಕಕ್ಕೆ ಇಷ್ಟೆಲ್ಲ ಬೆಳಕು ಕೊಡ್ತಾ ಇರ್ಬೇಕಾದ್ರೆ ನಿನ್ನ ಜೀವನಕ್ಕೆ ಒಂದು ಬೆಳಕು ಕೊಡ್ತಾ ಇದೆ. ಅದೇ ಈ ಬೈಬಲ್ನ ವಾಕ್ಯ. ಅದೇ ಬೈಬಲ್ನ ವಾಕ್ಯ. ಅರ್ಥ ಮಾಡ್ಕೊಳ್ಳಿ. ಹಾಲೆಲೂಯ. ಇದೇ ಬೈಬಲ್ನ ವಾಕ್ಯ ಪ್ರಿಯರೇ. ಈ ವಾಕ್ಯ ನೀವು ಕಡೆಗಣಿಸಕ್ಕೆ ಹೋಗಬೇಡಿ. ಹಾಲೆಲೂಯ. ಅದು ನಿನ್ನ ದಾರಿಗೆ ಕೇಳಿಸ್ತಾ ಇಲ್ಲ, ಏನಾಗಿದೆ? ಬೆಳಕಾಗಿದೆ. ಹಾಲೆಲೂಯ. ವಾಕ್ಯದಲ್ಲಿ ಮೋಸ ಇಲ್ಲ, ವಾಕ್ಯದಲ್ಲಿ ಮತಾಂತರ ಇಲ್ಲ, ವಾಕ್ಯದಲ್ಲಿ ಖಂಡಿಸ್ತಾ ಇಲ್ಲ, ವಾಕ್ಯದಲ್ಲಿ ಗದರಿಸ್ತಾ ಇಲ್ಲ. ವಾಕ್ಯ ನೀನು ಸತ್ಯದ ದಾರಿಗೆ ಬಾ ಅಂತ ಕರೀತಿದೆ. ಹಾಲೆಲೂಯ. 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 ವಾಕ್ಯ ಏನಂತ ಕರಿತಾ ಇದೆ? ನಿನ್ನ ಸತ್ಯದ ಮಾರ್ಗಕ್ಕೆ ಬಾ 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 ಅಂತ ಕರಿತಾ ಇದೆ. ಹಾಲೆಲೂಯ. 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 ಹಾಗಾದ್ರೆ ಸತ್ಯದ ಮಾರ್ಗಕ್ಕೆ ಬರ್ಲಿಕ್ಕೆ ಇಷ್ಟ ಇರೋರು ಒಂದ್ಸಲ ಆಮೇಲೆ, ಸತ್ಯದ ಮಾರ್ಗ ಬರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳೋರು ಒಂದ್ಸಲ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಯೋಹಾನ 14:6 ಬರೆದಿದೆ, ನಾನೇ ಮಾರ್ಗವು, ಸತ್ಯವು, ಜೀವವು ಆಗಿದ್ದೇನೆ. ನನ್ನ ಮೂಲಕ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಹಾಗಾದರೆ ಯಾರು ಕೂಡ ಯೇಸು ನಾಮ ಇಲ್ಲದೇ ಬರ್ಲಿಕ್ಕೆ ಆಗೋದಿಲ್ಲ. ಇದು ನಾನು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಅನುಭವಿಸೋದಕ್ಕೋಸ್ಕರ ನಾನು ನನ್ನ ಹಳೆಯ ರೀತಿಯಾದ ವಿಗ್ರಹಾರಾಧನೆಗಳನ್ನ ಬಿಟ್ಟು ನಾನು ಯೇಸುವಿನಿಂದ ಬರಲಿಕ್ಕೆ ಕಾರಣ ಏನು ಗೊತ್ತಾ? ಈ ದೇವರು ಒಬ್ಬರೇ ನಮ್ಮ ಪಾಪಕ್ಕೋಸ್ಕರ ಸತ್ತಿರೋರು. ನಮ್ಮ ಪಾಪಕ್ಕೋಸ್ಕರ ಸತ್ತಿರೋರು. ನಮ್ಮ ಪಾಪನ ಹೊತ್ಕೊಂಡವ್ರು ಯೇಸು. ನಮ್ಮ ಪಾಪನ ಪರಿಹಾರ ಮಾಡಿದವರು ಯೇಸು. ನಿಜವಾದ ದೇವರಿಂದ ದೂರ ಆಗಿದ್ದ ನಮ್ಮ ಪಾಪನ ಅಳಿಸೋಕ್ಕೋಸ್ಕರ ಕೋಳಿ ಬಲಿ ಕೊಡ್ತಿದ್ದೋ, ರಕ್ತ ಬಲಿ ಕೊಡ್ತಿದ್ದೋ, ಪೂಜೆ ಪುನಸ್ಕಾರ ಮಾಡ್ತಿದ್ದೋ, ಅನ್ನದಾನ ಮಾಡ್ತಿದ್ದೋ. ಇದು ಯಾವುದರಿಂದ ಪರಿಹಾರ ಇಲ್ಲ. ಕೊನೆಗೆ ಒಂದು ಬಲಿ ಬೇಕಾಗಿತ್ತು. ಮನುಷ್ಯ ಮಾಡೋ ಪಾಪನ ಮನುಷ್ಯನಿಂದನೇ ತೀರಿಸಬೇಕಾಗಿತ್ತು. ಆ ಮನುಷ್ಯನಾಗಿ ತೀರಿಸೋದಕ್ಕೋಸ್ಕರನೇ ಯೇಸು ಸ್ವಾಮಿ ಮನುಷ್ಯನಾಗಿ ಬಂದು ತಾನೇ ಬಲಿಯಾಗಿ ಸಿಲುಬೆಯಲ್ಲಿ ನಮ್ಮ ಪಾಪನ ಹೊತ್ಕೊಂಡು ಸತ್ತು 3ನೇ ದಿವಸ ಎದ್ದು ಬಂದು ನಾನು ದೇವರಿಂದ ಎಲ್ಲರಿಗೂ ತೋರಿಸಿದ ದಿವಸನೇ ಗುಡ್ ಫ್ರೈಡೆ, ಮತ್ತೆ ಪುನರುತ್ಥಾನ ದಿವಸ. ಹಾಲೆಲೂಯ. ಹಾಲೆಲೂಯ. ಸಾಧ್ಯವಾದರೆ ಗುಡ್ ಫ್ರೈಡೆ ವರೆಗೆ ಇದನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಹಾಗಾದರೆ ಪ್ರಿಯರೇ, ನಾವು ಇವತ್ತು ತಿಳಿಯಬೇಕಾಗಿರೋದಂದರೆ ಸತ್ಯ ಬೇರೆ ಯಾರೂ ಅಲ್ಲ. ಇಲ್ಲಿ ನಾನೇ ಮಾರ್ಗವು. ಮಾರ್ಗ ಎಲ್ಲಿದೆ? ಬೈಬಲ್ ಪುಸ್ತಕದಲ್ಲಿದೆ. ನೀವು ಬೇರೆಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಬೈಬಲ್ ಒಳಗಡೆ ನಿಮಗೆ ಮಾರ್ಗ ಇದೆ ಪ್ರಿಯರೇ. ಆ ಮಾರ್ಗ ಏನು? ಪರಲೋಕದ ಮಾರ್ಗ ತಿಳಿಸ್ತಿದೆ. ಈ ಲೋಕದಲ್ಲಿ ಎಂಡ ಕುಡಿಯೋಕೆ ಹೋಗಬೇಡ, ಈ ಲೋಕದಲ್ಲಿ ಬೀಡಿ ಸಿಗರೇಟ್ ಸೇದಬೇಡ, ಈ ಲೋಕದ ಕಾರ್ಯಗಳನ್ನ ಮಾಡಬೇಡ. ಒಂದು ವಿಷಯ ಹೇಳ್ತೀನಿ ಪ್ರಿಯರೇ, ನೀವು ಕುಟುಂಬಗಳಲ್ಲಿ ಯಾರ ಕುಟುಂಬದಲ್ಲಿ ತುಂಬ ಜಗಳಗಳಿದೆಯೋ, ಯಾರ ಕುಟುಂಬದಲ್ಲಿ ಗಂಡ ಕುಡ್ಕೊಂಡು ಮಾಡ್ಕೊಂಡು ಗಲಾಟೆ ಮಾಡ್ತಾರೋ ಅಂಥ ಕುಟುಂಬಕ್ಕೆ ಹೋಗಿ ನೀವು ಸುವಾರ್ತೆ ಸಾರಬೇಕು. ಯಾಕೆ ಹೇಳ್ತೀನಿ ಕೇಳಿ. ಒಬ್ಬ ಗಂಡ ಸರಿ ಇಲ್ಲ ಅಂತಂದರೆ ಹೆಂಡ್ತಿ ಬೀದಿ ಪಾಲಾಗ್ತಾಳೆ.
ಶ್ರೀನಿವಾಸ ಮೂರ್ತಿ ನೋಡ ಬೈದ, ಅವನು ನನಗೆ ಇದೇ ಮಾತು ಹೇಳ್ದ. ಯಾಕೆ? ನನ್ನ ಹೆಂಡತಿ ಹಾಳಾಗ್ಲಿಕ್ಕೆ ನಾನೇ ಕಾರಣ ಅಂತೇಳಿ. ಯಾಕೆ? ಕೊನೆಗೆ ಪ್ರಸಿದ್ಧ ಪಟ್ಟು ಏನು ಪ್ರಯೋಜನ? ಒಂದು ಮನೆಯಲ್ಲಿ ಯಾವಾಗ ಹೆಂಡತಿ ಸೇರಿರೋದಿಲ್ಲವೋ ಗಂಡ ಬೀದಿ ಪಾಲಾಗ್ತಾನೆ, ಹೆಂಡತಿ ಸೇರಿಲ್ವೋ ಗಂಡ ಬೀದಿ ಪಾಲಾಗ್ತಾನೆ, ತಂದೆ ತಾಯಿಗಳು ಸೇರಿಲ್ವೋ ಮಕ್ಕಳು ಬೀದಿ ಪಾಲಾಗ್ತಾರೆ. ಇದಕ್ಕೆ ಕಾರಣ ಯಾರು ಗೊತ್ತಾ? ನಾವುಗಳೇ ಹೊರತು ಇನ್ಯಾರಲ್ಲ. ದೇವರನ್ನ ದೂಷಣೆ ಮಾಡಿ ಪ್ರಯೋಜನ ಇಲ್ಲ. ಅಂಥ ಮನೆಗಳನ್ನ ಹೋಗಿ ಸಂತೋಷಕ್ಕೆ ಟ್ರೈ ಮಾಡಿ. ಯಾಕೊತ್ತಾ? ಅವರ ಪಾಪಕ್ಕೆ ಬೀಳೋದಕ್ಕಿಂತ ಮೊದಲೇ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವ್ರ ಕುಟುಂಬನ ಸಮಾಧಾನ ಪಡಿಸೋ ಪ್ರಯತ್ನ ಪಡಿ, ಅವರ ಕುಟುಂಬದಲ್ಲಿ ಒಂದು ರಕ್ಷಣಾ ಕಾರ್ಯ ತನ್ನಿ. ಯಾಕೊತ್ತಾ? ಆ ಒಂದು ಸತ್ಯದ ಮಾರ್ಗ ಅವರಿಗೆ ತಿಳಿದ್ರೆ ಅವ್ರಿಗೆ ಒಳ್ಳೆಯದು. ದೇವರ ಮಕ್ಕಳ ಕುಟುಂಬದಲ್ಲೂ ಕೂಡ ಎಷ್ಟೊಂದು ಪ್ರಾಬ್ಲಮ್ಗಳಿದೆ ಗೊತ್ತಾ? ಆದರೆ ಒಂದಂತ ಹೇಳ್ತೀನಿ, ಸತ್ಯನ ದೇವರು ನೋಡ್ತಾನೇ ಇರ್ತಾರೆ. ಯಾಕೆಂದರೆ ಅವರೇ ಮಾರ್ಗ ಆಗಿದ್ದಾರೆ. ಅವ್ರ ಮಾರ್ಗನ ನಾವು ಮುಚ್ತಾ ಬೇಲಿ ಆಗ್ತಾ ಬಂದರೆ ಅದು ನಾವು ನರಕಕ್ಕೆ ಹೋಗ್ತೀವಿ. ಹೆಂಗಂತ ಗೊತ್ತಾಯ್ತಾ? ದೇವರ ಮಾರ್ಗಕ್ಕೆ ಬೇಲಿ ಆಗ್ತಾ ಬರೋದು, ಸೈತಾನ ಮಾರ್ಗಕ್ಕೆ ಬೇಲಿ ಓಪನ್ ಮಾಡಿಕೊಡೋದು. ಏನಾಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೈತಾನನ ಮಾರ್ಗನ ಸಲೀಸಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ದೇವರ ಮಾರ್ಗದಲ್ಲಿದೆ, ನರಕದ ಬಾಗಿಲು ಅಗಲ, ಸ್ವರ್ಗದ ಬಾಗಿಲು ಇಕ್ಕಟ್ಟು. ಅಲ್ಲಲ್ಲಿಯ ಸ್ವರ್ಗದ ಬಾಗಿಲು ಇಕ್ಕಟ್ಟು. ಆ ಮಾರ್ಗದಲ್ಲಿ ಹೋಗೋರು ತುಂಬ ಕಷ್ಟಪಡಬೇಕು. ಕುಟುಂಬ ಎದುರಾಕಬೇಕು, ಪಕ್ಕದ ಮನೆ ಎದುರಾಕಬೇಕು. ನೀನು ಯಾಕೆಲ್ಲ ಜಾತಿ ಬಿಟ್ಟು ಜಾತಿಗೆ ಹೋದೆ ಅಂತ ಕೇಳ್ತಾರೆ. ಇದು ಜಾತಿ ಅಲ್ಲ, ಇಲ್ಲಿ ಪ್ರೀತಿ ಮಾತ್ರ ಇರೋದು. ಇದನ್ನ ಅರ್ಥ ಮಾಡ್ಕೊಳ್ತಾರೆ ಜನ. ಅಲ್ಲಲ್ಲಿಯ ಪ್ರೀತಿ ಮಾತ್ರ ಇರೋದು, ಜಾತಿ ಇಲ್ಲ. ಅಲ್ಲಲ್ಲಿಯ ನಾವು ಬೋಧನೆ ಮಾಡೋದಂತಂದರೆ ಕಲ್ಲಲ್ಲಿ, ಮರದಲ್ಲಿ, ಮಣ್ಣಲ್ಲಿ ದೇವರಿಲ್ಲ. ದೇವರು ಇರೋದೇ ನಿನ್ನ ಹೃದಯದಲ್ಲಿ. ಅದು ಅಲ್ಲದೆ ಇನ್ನೊಂದು ಬೋಧನೆ ಮಾಡ್ತೀವಿ, ಚರ್ಚ್ ಒಳಗಡೆನೂ ಕೂಡ ದೇವರಿಲ್ಲ. ಇದ್ರೊಳಗಡೆ ದೇವರ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ದೇವರು ಇರೋದು ನಿಮ್ಮ ಒಳಗಡೆ ಮಾತ್ರ. ನಮ್ಮ ಚರ್ಚ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಬಾಕಿಯಲ್ಲಿ ಯಾಕಪ್ಪ ಕೋಪ ಮಾಡ್ಕೋಬೇಕು? ಅಲ್ಲಲ್ಲಿಯ ಎರಡನೇದಾಗಿ ಸತ್ಯವಾಗಿದ್ದೇನೆ. ಯೇಸು ಸ್ವಾಮಿ ಯಾರಾಗಿದ್ದಾರೆ? ಸತ್ಯವಾಗಿದ್ದೇನೆ. ನೀವು ಏನೇ ಮಾಡಬೇಕಿದ್ರು, ನಾನು ಮಾಡೋದ ಕಾರ್ಯದಲ್ಲಿ ಸತ್ಯ ಇದೆಯಾ ತಿಳ್ಕೊಬನ್ನಿ, ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ. ಆಡೋ ಜನಗಳು ಆಡ್ತಾರೆ, ನಿಮ್ಮ ಮೇಲೆ ಬೇಕಾದ ಕಂಪ್ಲೇಂಟ್ಗಳು ಮಾಡಲಿ. ರಾಜಮ್ಮ ಸರಿಯಿಲ್ಲ, ರಾಜಮ್ಮ ಇಂಥವಳು 1000 ಜನ ಹೇಳಿ, ನಿಮ್ಮ ಮನಸ್ಸಾಕ್ಷಿ ಗೊತ್ತಿರಬೇಕು ನಾನು ಸತ್ಯ ಪ್ರಕಾರ ನಡೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತೇಳಿ. ಪೂರ್ತಿ ಸತ್ಯದಲ್ಲಿ ನಡೀಲಿಕ್ಕೆ ಆಗೋದಿಲ್ಲ. ಪೂರ್ತಿ ಸತ್ಯದಲ್ಲಿ ನಡಿಬೇಕಾದ್ರೆ ಏಸಪ್ಪನೇ ಸಹಾಯ ಮಾಡಬೇಕು. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟರ ಮಟ್ಟಿಗೆ ನಾವು ನಡೆಯೋಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನಾನು ಸತ್ಯ ಮಾರ್ಗ ಎಷ್ಟು ಮಟ್ಟಿಗೆ ನಡೆಯೋಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟು ಮಟ್ಟಿಗೆ ನಡೀತೀನಿ. ಆದರೆ ಸಹಾಯ ದೇವ್ರದ್ದಿಲ್ಲ ಅಂದರೆ ನಾವು ಸತ್ಯ ಮಾರ್ಗದಲ್ಲಿ ನಡೆಯೋಕ್ಕಾಗೋದಿಲ್ಲ. ದೇವ್ರ ಶಕ್ತಿ ಬೇಕು, ದೇವ್ರ ಸಹಾಯ ಬೇಕು. ಇವತ್ತು ಸತ್ಯ ಮಾರ್ಗದಲ್ಲಿ ನಡೆಯೋರಿಗೆ ಭಾಳ ಕಷ್ಟ ಇದೆ ಜೀವಮಾನ ಮಾಡೋದು. ಅದಕ್ಕೆ ಸಹಾಯ ದೇವ್ರದ್ದೇ ಬೇಕು ಪ್ರಿಯರೇ. ನಾನೇ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿ ಬರೋದಿಲ್ಲ. ಹಾಗಾದರೆ ಯೇಸುವಿನ ಬಳಿಗೆ ಹೋಗಿ ಯೇಸುವಿನ ನಾಮದ ವಾಕ್ಯಗಳ ಮೂಲಕ ತಿಳಿದು ಸತ್ಯವನ್ನು ತಿಳಿದ್ರೆ ಮಾತ್ರ ಆ ಸತ್ಯದಿಂದ ನೀವು ಪರಲೋಕ ರಾಜ್ಯಕ್ಕೆ ಹೋಗ್ತೀರಾ. ಅಲ್ಲಯ್ಯ, ಈಗ ನನ್ನ ಬೈಕಲ್ಲಿ ಕಳೆದವ್ರು ಹಾಕಿರೋ ಸ್ಟಿಕ್ಕರ್ ಬಗ್ಗೆ ನಾನು ಕೊಡ್ತೀನಿ ವಾಕ್ಯ. ಯೋಹಾನ 8:32. ಯೋಹಾನ 8:32 ಇಲ್ಲಿ ಬರೆದೆ, ಭಾಳ ಚೆನ್ನಾಗಿ ಬರೆದೆ ಪ್ರಿಯರೇ. ನಾನು ಅದನ್ನು ನಮ್ಮ ಬೈಕಲ್ಲಿ ಹಾಕ್ಸ್ಬಿಟ್ಟೆ. ನಾನು ಅಂತಿದ್ದು ಏಸಪ್ಪನ ಸ್ವಾರ್ಥ ಸಾಧ್ಯ, ಏಸಪ್ಪನ ಒಂದು ವಾಕ್ಯ ಇರಲಿ. ಅಲ್ಲಯ್ಯ, ಅಲ್ಲಿ ಸುಮಾರು ಜನ ನೋಡಿದ್ದೀರಾ, ಕಾರುಗಳಲ್ಲೆಲ್ಲ ಪ್ರೈಸ್ ಲಾಡು ಏಸುದ ಬಗ್ಗೆ ಏನು ಬರ್ಕೊಳ್ಳೋದಿಲ್ಲ. ಯಾಕೆಂದೇಳಿ ಹಳ್ಳಿಗಳಿಗೆ ಹೋದ್ರೆ ಹೊಡೆದ್ಬಿಡ್ತಾರೆ ಅಂತೇಳಿ. ಯಾಕಮ್ಮ ನಾವು ಏಸುಗೋಸ್ಕರ ಇದ್ದೀವಂತೆ, ಏಸು ವಾಕ್ಯ ಹಾಕೊಂಬಿಟ್ರೆ ಏನಾಗ್ತದೆ? ಅದಕ್ಕೆ ಸತ್ಯವನ್ನು ತೆಗೆದುಕೊಂಡು ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡೋದಲ್ಲದೇ ಜೊತೆಲೆ ಸೈಡಲ್ಲಿ ಯೋಹಾನ 8:32 ಬರ್ತೀನಿ ಆಗುತ್ತೆ. ಯೋಹಾನ ಹೇಳಿದಾಗ ಪಕ್ಕ ಪುಸ್ತಕ ಗೊತ್ತಾಗ್ತದೆ. ಹಿಂದ್ಗಡೆ ಏನಂತ ಬರ್ತೀನಿ, ಮುಂದ್ಗಡೆ ಪವಿತ್ರಾತ್ಮನ ಕೃಪೆ ಅಂತ ಬರ್ತೀನಿ. ಅಲ್ಲಲ್ಲಿಯ ಹೋಗುವಾಗೆಲ್ಲ ಗಾಡಿ ನೋಡ್ಬಿಟ್ಟು ಮುಟ್ಬಿಟ್ಟು ಪ್ರಾರ್ಥನೆ ಮಾಡಿ ಹೋಗಿ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ನೋಡಿ ಇಲ್ಲಿ 8:32 ಏನು ಬರ್ತಿದ್ದಾರೆ? ಸತ್ಯವನ್ನು ತಿಳಿದುಕೊಳ್ಳುವಿರಿ, ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು. ಅಲ್ಲಲ್ಲಿಯ ಸತ್ಯ ಯಾವ ಸತ್ಯ? ಪಕ್ಕದ ಮನೆ ಸತ್ಯನಾ? ಯಾವ ಸತ್ಯ? ಜೋರಾಗಿ ಹೇಳಿ. ಗುಡ್. ನೋಡಿ ಏನು ಸತ್ಯ ಗೊತ್ತಾ? ಮೇಲ್ಗಡೆ ವಾಕ್ಯ 31ನೇ ವಾಕ್ಯ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿದ್ದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳ್ಕೊಳ್ತೀರ. ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡ್ರೆ ಮಾತ್ರ ದೇವರ ಶಿಷ್ಯರಾಗ್ತೀವಿ. ಎರಡನೇದಾಗಿ ಸತ್ಯನ ತಿಳ್ಕೊಳ್ತೀವಿ.
ಇನ್ನು ಆಸ್ತಿ ಭೂಮಿ ಅಂತಸ್ತು ಒದ್ದಾಡಕ್ಕೆ ಹೋಗಬೇಡಿ. ದೇವರು ಕೊಟ್ಟಿರೋದು ಸಾಕು. ನಾನು ನಮ್ಮನೆಲ್ಲ ಕೂಡ ಹೇಳ್ತೀನಿ ಗೊತ್ತಾ, ಸಂಪಾದನೆ ಮಾಡಿ ನಾವು ಕೂಡಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ರಮ್ಮ ಅದು ಹೋಗ್ಬಿಡ್ತದೆ. ಓಟಿ ಮಾಡೋ ದುಡ್ಡೆಲ್ಲ ಹೋಗ್ಬಿಡ್ತದೆ. ಅದಕ್ಕೇನು ಗೊತ್ತಾ, ಖರ್ಚು ಮಾಡೋದು ಜಾಗದಲ್ಲಿ ಖರ್ಚು ಮಾಡೋದೇ, ಹಿಡಿದೋಡೋ ಜಾಗದಲ್ಲಿ ಹಿಡಿದೋಡೋದೆ. ಇನ್ನು ಮುಂದೆ ಖರ್ಚಿನ ಬಗ್ಗೆ ಹಿಂದೆ ಮುಂದೆ ನೋಡೋದಿಲ್ಲ. ನನಗೆ ಎಷ್ಟು ಸಂಬಳ ಕೊಡ್ತಿದಾರೋ ಅದರಲ್ಲೂ ನಾನು ಉಳಿಸಿಟ್ಟಿದ್ದೆಲ್ಲ ಹಂಗೆ ಹೋಗೋದು. ಹಳೆ ಒಡಂಬಡಿಕೆಯಲ್ಲಿ ಮನ್ನಾ ಕೊಡ್ತಾಯಿದ್ದಾಗ ಇಷ್ಟು ಗೋಮರ್, 1.5 ಗೋಮರ್ ಮನ್ನಾನ ತುಂಬಿಸಿಡ್ಬೇಕಿದ್ದಾಗ 3-4 ಗೋಮರ್ ಮಣ್ಣು ತುಂಬಿಸಿಡ್ತಿರುತ್ತೆ. ಆಗ ದೇವರು ನೋಡೋದ ಅವ್ರ ಅಳತೆಗೆ 1.5 ಗೋಮರ್ ಬಿಟ್ಬಿಟ್ಟು, ಗೋಮರದರೆ 3 ಸೇರು ಅದಷ್ಟನ್ನೇ ಬಿಟ್ಬಿಟ್ಟು ಬಾಕಿ ಇರೋದಕ್ಕೆಲ್ಲ ಹುಳ ಬರೋ ಮಾಡಿಬಿಡ್ತೀರಂತೆ. ಯಾಕೆಂದರೆ ಅತಿಯಾಗಿ ತುಂಬಿಸಿಡ್ಬೇಡ ಅಂತೇಳಿ. ಇಷ್ಟೊಂದು ತುಂಬಿಸಿಡ್ಬೇಕು. ಜಾಸ್ತಿ ಕೂಡಿಸಿಟ್ರು ಹಾಳಾಗ್ತದೆ, ಕಡಿಮೆ ಕೂಡಿಸಿಟ್ಟವನಿಗೆ ಕರೆಕ್ಟಾಗಿ 1.5 ಗೋಮರ್ ಆಗ್ತಿತ್ತಂತೆ. ಯಾರೋ ಕಷ್ಟದಲ್ಲಿ 1 ಗೋಮರ್ ಮಾತ್ರ ತುಂಬಿಸಿದ್ರೆ ಮಾಡಿಸಿ ನೋಡಿದ್ರೆ ಅದು 3 ಗೋಮರ್ ಆಗಿರ್ತದೆ, 3 ಸೇರಷ್ಟು ಆಗಿರ್ತದೆ. 1 ಗೋಮರಿಗೆ 3 ಸೇರು ತಳ್ತಾರೆ. ಅಲ್ಲಲ್ಲಿಯ ಕೇಳಿಸ್ಕೊಳ್ಳಿ. ಜಾಸ್ತಿ ಕುಡಿಸಿದೆಲ್ಲ ಹುಳ ಬಂದ್ಬಿಡ್ತಿದ್ದಂತೆ. ನಾನು ಯಾಕೋ ಜಾಸ್ತಿ ಓಟಿ ಮಾಡ್ತಿದ್ದಾಗೆಲ್ಲ ಹುಳನೇ ಬೀಳ್ತಾಯಿದೆ, ದುಡ್ಡು ವೇಸ್ಟ್ ಆಗ್ತಾಯಿದೆ. ನಾನೇನು ಮಾಡ್ತೇವೆ ಗೊತ್ತಾ, ಈಗ 30 ಡ್ಯೂಟಿ ಸಿಕ್ಕಿದ್ರೆ ಸಾಕು ತಗೊಂಡು ಏನು ಮಾಡ್ತೀನಿ, 4 ಕೋಟಿ ಮಾಡ್ತೀನಿ. 34-35 ಮಾಡಿದ್ದೀನಲ್ಲ, ಆ ದಿವಸ ಎಲ್ಲ ಬೈಕ್ ರಿಪೇರಿ. ಅಮ್ಮ ಸೀರಿಯಸ್ ಆಗಿದ್ದಾರೆ, ಬೈಕ್ ರಿಪೇರಿ. ಯಾಕೆ ಲಾಸು ಯಾಕೆ ಗೊತ್ತಾ, ಕೈ ತುಂಬ ಓಟಿ ನನ್ನ ಬೋಟಿನೇ ಕಿತ್ತಾಯ್ತು. ಅಲ್ಲಲ್ಲಿಯ ಇಲ್ಲ ಬೇರೆ ಅಧಿಕವಾಗಿ ನಾವು ಮಾಡೋದು ಬೇಡ. ಇದೆಲ್ಲ ಸತ್ಯ. ದೇವ್ರನ್ನ ಬಿಟ್ಟು ನಾನು ಯಾವಾಗ ನನ್ನ ಸ್ವಂತ ಕೈಯಿಂದ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀನೋ ಅದೆಲ್ಲ ತಪ್ಪು, ಲಾಸು. ನನ್ನ ಸ್ವಂತ ಪ್ರಯತ್ನ ಬೇಡ, ನನ್ನ ಜೊತೆಗೆ ದೇವರ ಸಹಾಯ ಇರೋದು ಕೇಳಿ. ಅಪ್ಪ ನನ್ನ ಜೊತೆಗೆ ನಿನ್ನ ಸಹಾಯ ಬೇಕು, ನನ್ನ ಜೊತೆಗೆ ನಿನ್ನ ಸಹಾಯ ಬೇಕು. ದೇವರ ಸಹಾಯ ಇಲ್ಲದೇನೆ ಯಾರು ಮಾಡ್ತಾರೋ ಲೋಕದವರೆಲ್ಲ ಹೇಳ್ತಾರೋದು. ಕೋಟ್ಯಾಧೀಶರಾಗಿದ್ದಾರೆ, ಅವರಿಗೆ ಸೈತಾನ ಶೋಧನೆ ಕೊಡೋದಿಲ್ಲ. ಯಾಕೆಂದರೆ ಅವ್ರಿಗೆ ಗ್ಯಾರಂಟಿ ಗೊತ್ತಿದೆ ಪಾಪ ಮಾಡ್ತಾರೋ ನರಕಕ್ಕೆ ಬಂದೇ ಬರ್ತಾರೆ ಅಂತೇಳಿ. ಅದಕ್ಕೆ ಪಾಪ ಮಾಡ್ತಾರೋ ಚೆನ್ನಾಗಿರೋದು. ಸುಮಾರು ಜನ ನನ್ನ ಕೇಳ್ತಾರೆ, ಅಂಕಲ್ ಅವ್ರು ಅಷ್ಟೊಂದು ಪಾಪ ಮಾಡ್ತಾರೋ ಚೆನ್ನಾಗಿದ್ದಾರಲ್ಲ ಅಂತೇಳಿ. ಅವ್ರಿಗೆ ಶೋಧನೆ ಕೊಡೋದು ಯಾರಮ್ಮ? ಸೈತಾನ್ ತಾನೆ. ಸೈತಾನ್ ಪಾಪನ ಮಾಡ್ತಾಯಿದ್ಮೇಲೆ ಅವ್ರಿಗೆ ಶೋಧನೆ ಕೊಡ್ತಾರ? ಅವ್ರಿಗೆ ಗ್ಯಾರಂಟಿ ಗೊತ್ತು ಪಾಪ ಮಾಡ್ತಾರೆಲ್ಲ ನರಕಕ್ಕೆ ಬರ್ತಾರೆ ಅಂತೇಳಿ. ನಮಗೆ ಯಾಕೆ ಶೋಧನೆ ಗೊತ್ತಾ, ನಾವು ಸತ್ಯ ಪ್ರಕಾರ ನಾವು ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅಂತೇಳಿ. ಸತ್ಯ ಹೇಳಿದವನು ಸತ್ತು ಹೋದ, ಸುಳ್ಳು ಹೇಳಿದವನು ಸುಖದಲ್ಲಿದ್ದ ಅಂತ ಗಾದೆ ಇದೆ. ಇವತ್ತು ಅವ್ರಿಗೆ ಸುಖ ಇದೆ, ಆದರೆ ಈ ಲೋಕದ ಸುಖ ಬರೀ 40 ವರ್ಷ, 50 ವರ್ಷ, 70 ವರ್ಷ, 80 ವರ್ಷ, 100 ವರ್ಷ. ಆದರೆ ನಮಗೆ ನಿತ್ಯತ್ವಕ್ಕೂ ಸುಖ. ನಾವು ನಿತ್ಯ ಜೀವ ಪಡಿತೀವಿ, ನಿತ್ಯತ್ವಕ್ಕೂ ಸುಖ. ಹಾಗಾದರೆ ನಾವು ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ದೇವ್ರ ಶಿಷ್ಯರಾಗ್ತೀವಿ. ಇಲ್ಲ ಅದು ಚರ್ಚಿಗೆ ಬಂದರು, ಪಾಸ್ಟ್ ಆಗಿದ್ರು ಕೂಡ ಅವ್ರ ಶಿಷ್ಯರಲ್ಲ. ಸತ್ಯವನ್ನು ತಿಳಿದುಕೊಳ್ಳಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು. ಇವತ್ತು ನಾನು ಯಾರೇ ಏನೇ ಕೇಳಿದ್ರು ಬೈಕನ್ನು ಮುಟ್ಟು ನೋಡ್ತೀನಪ್ಪ, ನಾನು ಸತ್ಯ ತಿಳ್ಕೊಂಡಿದ್ದೀನಪ್ಪ, ಸುಮ್ಮನಿರು. ಸತ್ಯ ನೀ ಮಾಡ್ತಾ ಸುಳ್ಳು, ನೀ ಮಾಡ್ತಾ ತಪ್ಪು. ಅವ್ರಿಗೆ ತಲೆ ಕೆಟ್ಟದಾಗ ಬಿಡೋಕು. ಪ್ರತಿಯೊಂದು ಮಾತಿಗೂ ಸತ್ಯನ ಸೇರಿಸ್ಬೋದು. ಗೊತ್ತಾ ನೀವು? ಅಕ್ಕ ನೀ ಮಾಡ್ತಾರೋ ಸತ್ಯ ಅಲ್ಲ, ಅಕ್ಕ ನೀ ಹೇಳ್ತಾರೋ ಸತ್ಯ ಅಲ್ಲ, ನೀ ಆಡ್ತಾ ಇದೆಯಲ್ಲ ಆಟ ಸತ್ಯ ಅಲ್ಲ. ಹಿಂಗೇ ನಾವು ಹೇಳ್ಕೊಂಡು ಹೋಗ್ಬೋದು. ಸತ್ಯ ತಿಳ್ಕೊಳ್ಳೋಣ, ಸತ್ಯದಿಂದ ಬಿಡುಗಡೆ ಪಡೆಯೋಣ. ಅಲ್ಲೆಲ್ಲ ಹಾಗಾದರೆ ಗುಡ್ ಫ್ರೈಡೆ ಅಥವಾ ಪುನರುತ್ಥಾನ ದಿವಸಕ್ಕೆ ನಾವು ಗಿಫ್ಟಾಗಿ ಹೋಗಬೇಕಾಗಿರ್ತಕ್ಕಂಥ ಏನು ಗೊತ್ತಾ, ಸತ್ಯ ಪ್ರಕಾರ ನಡೆದು ಸತ್ಯವನ್ನು ಕಾಣೋಣ. ಅಲ್ಲೆಲ್ಲ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬಾಕಿ ಇರತಕ್ಕಂಥ ವಚನಗಳು ತುಂಬ ಇದೆ, ಬರೋ ವಾರದಲ್ಲಿ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಸಿಲಿಬೆ ಇಲ್ಲಿ ಯೇಸು ಸ್ವಾಮಿ ಯಾವ ಥರ ಒತ್ತರೋ ಹಾಗೆ ನಾವು ಸಿಲುಬೆ ಹೊರಲಿಕ್ಕೆ ರೆಡಿಯಾಗಿರಬೇಕು. ಅದನ್ನು ನಾನು ಬರೋವನ್ನ ತಿಳಿಸಿರ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ನಾವು ವಾಕ್ಯದ ಸತ್ಯ, ಪರಲೋಕ ರಾಜ್ಯ ಸಮೀಪ ಇದೆ, ದೇವರ ಕಡೆಗೆ ತಿರುಗಿಕೊಂಡಿರ್ತಿದ್ರಲ್ಲ, ಆ ದೇವರ ಕಡೆಗೆ ತಿರುಗ್ಕೋಬೇಕಾದ್ರೆ ವಾರ ನೀವು ಆಲಯಕ್ಕೆ ಬರಬೇಕು, ಬೈಬಲ್ ಓದಬೇಕು, ಬೈಬಲ್ ಕೇಳಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಬೆಳಿಗ್ಗೆ ಟೈಮಲ್ಲಿ ಸತ್ಯಸ್ಪಷ್ಟ ವಾಕ್ಯ ಕೇಳಿದ್ದು ಯಾಕೋ ಹೇಳ್ತಾ ಇರೋದು, ಸತ್ಯಸ್ಪಷ್ಟತೆ ನಮಗೇನಿಲ್ಲ. ಅವರ ವಾಕ್ಯ ನನಗೂ ಕೂಡ ಪ್ರೇರೇಪಣೆ ಇದೆ, ನನಗೂ ಕೂಡ ಚುಚ್ತಿದೆ ವಾಕ್ಯ, ನನಗೂ ಚುಚ್ಚಿದಂಗೆ ಆಗ್ತದೆ. ಆ ವಾಕ್ಯಕ್ಕಾದ್ರೆ ನನಗೆ ವಾಕ್ಯ ಕೇಳೋಕ್ಕಾಗೋದಿಲ್ಲ. ಯಾಕೊತ್ತಾ, ಡ್ಯೂಟಿ ತಗೊಂಡು ಆಗೋದಿಲ್ಲ. ನನಗೂ ಜೀವಮಾನ ಆಗಬೇಕಲ್ವ, ನನಗೂ ಮನೆ ನಡಿಬೇಕಲ್ವ. ಆ ಕಾರಣಕ್ಕೋಸ್ಕರ ವಾಕ್ಯ ಕೇಳೋಕ್ಕಾಗ್ತಾಯಿಲ್ಲ, ಇಲ್ಲ ಆಗೋದಿಲ್ಲ. ಯಾವುದ್ಯಾವುದೋ ದಿವಸದ ಬರ್ತದೆ, ಅವತ್ತೊಂದು ದಿವಸದ ಬರ್ತಾಯಿಲ್ಲ. ಅವತ್ತೊಂದು ದಿವಸದ ಬರೋದೇ ನಾನು ಡೈಲಿ ಕೇಳ್ತೀನಿ. ಅಲ್ಲೆಲ್ಲ ಅದಕ್ಕೆ ಸ್ವಲ್ಪ ಪ್ರಾರ್ಥನೆ ಮಾಡಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ.
ಹಂಗೆ ಹೇಳ್ಕೊಂಡು ಯೂಟ್ಯೂಬಲ್ಲಿ ಎಲ್ಲ ಪಾಸ್ಟ್ಗಳ ವಾಕ್ಯ ಕೇಳ್ಕೊಬೇಡಿ, ಹುಚ್ಚು ಬಂದಂಗೆ ಆಗ್ತದೆ. ಯಾವುದೋ ಒಬ್ಬರು ಇಬ್ಬರು ಪಾಸ್ಟ್ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಹೇಳ್ತೀನಿ, ಎಲ್ಲ ಪಾಸ್ಟ್ಗಳು ಲೋಕಕ್ಕೆಲ್ಲ ದೇವ್ರ ಕಡೆ ತಿರ್ಕೊಳ್ಳಿಂದ ಪಾಪ ಅವ್ರು ಪ್ರಯತ್ನ ಪಡ್ತಾಯಿದ್ದಾರೆ. ಆದರೆ ಒಬ್ಬರು ಇಬ್ಬರು ಪಾಸ್ಟರ್ ಮಾತ್ರ ಕೇಳಿ, ಎಲ್ಲರೂ ಕೇಳ್ಕೊಬೇಡಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ಕೂಡ ಯೂಟ್ಯೂಬಲ್ಲಿ ವಾಕ್ಯ ಕೊಡ್ತಾಯಿದ್ದೀನಿ, ಕೇಳೋರು ಕೇಳ್ಬೋದು, ಬಿಡೋರು ಬಿಡ್ಬೋದು. ನಾನೀಗೇನು ಬೋಧನೆ ಮಾಡ್ತಾಯಿಲ್ಲಮ್ಮ, ನಾನೀಗ ಬೈಬಲ್ ಕ್ಲಾಸ್ ಬಗ್ಗೆ ತಗೊಳ್ತಾ ಇದ್ದೀನಿ. ವಂಶವೃಕ್ಷದ ಬಗ್ಗೆ ತಗೊಂಡೆ, ಯೇಸುಸ್ವಾಮಿ ಜನನ ಬಗ್ಗೆ ತಗೊಂಡೆ, ಅಲ್ಲಿಂದ ಯೇಸುಸ್ವಾಮಿದು ಯರೋದ ಮಹಾರಾಜನ ಬಗ್ಗೆ ಕೊಟ್ಟಿದ್ದೀನಿ. ಈಗ ನಾನು ಈ ವಾರದಲ್ಲಿ ನಕ್ಷತ್ರ ಯಾಕೆ ಕ್ರೈಸ್ತರು ಹಾಕಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೀನಿ. ಬರೋ ವಾರಕ್ಕೆ ಇನ್ನೊಂದು ಕೊಡ್ತೀನಿ, ಬರೀ ಬೈಬಲ್ ಇರ್ತಕ್ಕಂಥ ಅರ್ಥಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಬೋಧನೆ ಮಾಡೋದು ತುಂಬ ಜನ ಯೂಟ್ಯೂಬಲ್ಲಿದ್ದಾರೆ, ಬೈಬಲ್ ಅರ್ಥಗಳು ಕೊಡೋರು ಭಾಳ ಕಡಿಮೆ ಇದ್ದಾರೆ. ಅದಕ್ಕೆ ಬೈಬಲ್ ಅರ್ಥನ ಹೇಳ್ಕೊಡ್ತಾ ಇದ್ದೀನಿ. ನೀವು ನಂದು ಯೂಟ್ಯೂಬ್ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ, ಫೇಸ್ಬುಕ್ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ, ಹಳ್ಳಿ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ, ಕುಟುಂಬದಲ್ಲಿ ಶಾಂತಿ ಸಮಾಧಾನ ಬರಬೇಕು ಅಂತ ಪ್ರಾರ್ಥನೆ ಮಾಡಿ. ಎಲ್ಲದರಲ್ಲೂ ಕೂಡ ನೆಮ್ಮದಿ ಇರಬೇಕು. ಒಬ್ಬ ಪಾಸ್ಟ್ರಿಗೆ ಪ್ರಸನ್ನತೆ ಕಡಿಮೆ ಆದರೆ ಅವನಿಗೆ ಪ್ರಾರ್ಥನೆ ಮಾಡಿದ್ದು ಮಾಡ್ತಾನೆ ಪ್ರಾರ್ಥನೆ, ಬಟ್ ಫಲಕಾರಿ ಆಗೋದಿಲ್ಲ. ಪ್ರಾರ್ಥನೆ ನೀವು ತುಂಬ ಮಾಡಿ, ನಿಮ್ಮ ಪ್ರಾರ್ಥನೆಯಿಂದ ನಾವು ಬದುಕಬೇಕು, ನಿಮ್ಮ ಪ್ರಾರ್ಥನೆಯಿಂದ ಲೋಕದವರು ಬದುಕಬೇಕು. ನಾವೆಲ್ಲ ಪರವಾಗಿ ಹೋಗಬೇಕು. ಆದರೆ ನಾವೆಲ್ಲರೂ ಯಾವುದರಿಂದ ಗೆಲ್ಲಬೇಕು? ಒಂದು ವಾಕ್ಯದ ಬಲದಿಂದಲೂ ಪ್ರಾರ್ಥನೆಯ ಬಲದಿಂದಲೂ ನಾವು ಸೈತಾನನ ಗೆಲ್ಲಬೇಕು. ಸುಳ್ಳನ್ನು ಸೋಲಿಸಬೇಕು, ಸತ್ಯಕ್ಕೆ ಜಯ ನಿಂತಬೇಕು. ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವನ್ನು ತಿಳಿದುಕೊಳ್ಳಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ನಿಮ್ಗೆ ಯಾರಿಗೆಲ್ಲ ಬಿಡುಗಡೆ ಬೇಕು ಅವರೆಲ್ಲ ನನ್ನ ಕೈಯಿಂದ ಪ್ರಾರ್ಥನೆ ಮಾಡಿಸ್ಕೋಬೇಡಿ. ಸತ್ಯ ತಿಳ್ಕೊಳ್ಳಿ, ಬಿಡುಗಡೆ ಆಟೋಮೆಟಿಕ್ಕಾಗಿ ಆಗ್ತದೆ. ನಾನು ಪ್ರಾರ್ಥನೆ ಮಾಡಿ ಬಿಡುಗಡೆ ಆಗೋದಿಲ್ಲ, ಸತ್ಯ ತಿಳ್ಕೊಳ್ಳಿ ಬಿಡುಗಡೆ ಆಗ್ತದೆ. ಇನ್ನೂ ಹಠ ಸಾಧನೆ ಮಾಡ್ತಾಯಿದ್ರೆ ನೀವೇ ದೇವರಿಗೆ ಲೆಕ್ಕ ಕೊಡ್ಬೋದಿಲ್ಲ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಸತ್ಯ ತಿಳ್ಕೊಳ್ಳಿಕ್ಕೆ ಕೃಪೆ ಕೊಡಲಿ. ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆ ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಸ್ವಾಮಿ, ನನ್ನಲ್ಲೂ ಕೂಡ ಸತ್ಯದ ಕೊರತೆ ಇದ್ದರೆ ನನ್ನನ್ನು ಕೂಡ ಬದಲಾಯಿಸಪ್ಪ. ಹಾಗೆಯೇ ನಮ್ಮ ಸಭೆಯ ಮಕ್ಕಳನ್ನು ಮುಟ್ಟು ಸ್ವಾಮಿ, ಎಲ್ಲ ಲೋಕದ ಮಕ್ಕಳನ್ನ ಮುಟ್ಟು ಸ್ವಾಮಿ, ಎಲ್ಲ ದೇವರ ಮಕ್ಕಳನ್ನ ಮುಟ್ಟು ಸ್ವಾಮಿ. ಸತ್ಯವನ್ನು ಬೋಧಿಸುವ ನಾವೇ ಸತ್ಯ ಪ್ರಕಾರ ನಡೀಲಿಲ್ಲ ಅಂದರೆ ಬೋಧಕರೇ ನಿಮಗೆ ಹೆಚ್ಚಿನ ತೀರ್ಪಾಗುವುದು ಅಂತ ದೇವರು ವಾಕ್ಯದಲ್ಲಿದೆ ಸ್ವಾಮಿ. ಅಪ್ಪ, ಬೋಧಕರು ಮತ್ತು ಬೋಧಕಿಯರು ಮತ್ತು ಸೇವಕರು ಮತ್ತು ಸೇವಕಿಯರು ಇವರಿಗೆ ಹೆಚ್ಚಾದ ತೀರ್ಪುಗಳಿದೆ ಸ್ವಾಮಿ. ಅಪ್ಪ, ಅದಕ್ಕೋಸ್ಕರ ಸ್ವಾಮಿ ನಾವು ಸತ್ಯ ಪ್ರಕಾರ ನಡೆಯಲಿಕ್ಕೆ ನಮ್ಗೆ ಸಹಾಯ ಮಾಡಪ್ಪ. ಹಾಗೆ ಪ್ರತಿಯೊಬ್ಬ ವಿಶ್ವಾಸಿಗಳು ಕೂಡ ಮೂಢನಂಬಿಕೆಗಳು, ಆ ಒಂದು ಮಾಟ ಮಂತ್ರ, ಕೆಟ್ಟ ಕೆಟ್ಟ ಕಾರ್ಯಗಳಿಗೆ ಹೋಗಿ ಬಲಿಯಾಗ್ತಿದ್ದಾರೆ ಸ್ವಾಮಿ. ಅವರನ್ನು ಕೂಡ ಕರೆದುತ್ತಾ ಸ್ವಾಮಿ, ಕರೆದು ತಂದು ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಪ್ಪ. ಯೇಸುವೇ, ಈ ಸಮಯದಲ್ಲಿ ಕರ್ತನೆ, ಸತ್ಯ ಗೊತ್ತಿರೋ ಜನಗಳಿಗೆ ನೀನು ಸತ್ಯವನ್ನು ತೋರಿಸಪ್ಪ. ನನಗೆ ಗೊತ್ತಿರೋಷ್ಟು ಸತ್ಯದ ಮಟ್ಟಿಗೆ ನಾನು ಮಾತಾಡಿದ್ದೀನಿ ಸ್ವಾಮಿ. ಗೊತ್ತಿಲ್ಲದಿರೋ ಸತ್ಯಗಳು ಎಷ್ಟೋ ಇದೆ ಸ್ವಾಮಿ, ಅದನ್ನು ತಿಳಿಸಿಕೊಟ್ಟು ನಿನ್ನ ರಾಜ್ಯಕ್ಕೆ ಬರುವಲ್ಲಿವರೆಗೂ ನಾವು ಶುದ್ಧರಾಗಿರೋಕ್ಕೆ ಸಹಾಯ ಮಾಡಪ್ಪ. ನಮ್ಮ ಶುದ್ಧತೆ ತಪ್ಪಿ ಹೋಗಬಾರ್ದು ಸ್ವಾಮಿ, ಶುದ್ಧತೆ ತಪ್ಪಿ ಹೋಗಬಾರ್ದಪ್ಪ. ಅಪ್ಪ, ನಿನ್ನ ರಾಜ್ಯದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು. ಯೇಸುವೇ, ನಿನ್ನ ಕೃಪೆ ನಮ್ಮ ಮೇಲೆ ಇಳಿದುಕೊಳ್ಳಿ ಸ್ವಾಮಿ. ಪವಿತ್ರಾತ್ಮರೇ, ನಿಮ್ಮ ಸಹಾಯ ಬೇಕು ಸ್ವಾಮಿ. ಪರಲೋಕದ ತಂದೆ, ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮಲ್ಲಿ ಇರಬೇಕಪ್ಪ. ಅಪ್ಪ, ತ್ರಯೇಕ ದೇವರಾಗಿರ್ತಕ್ಕಂತಹ ಸ್ವಾಮಿಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಕರ್ತನೆ, ಈ ಎಲ್ಲ ಪ್ರಾರ್ಥನೆ ಪ್ರಕಾರ ನಮ್ಮನ್ನು ನಡೆಸೋದೊಂದೇ ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯುಳ್ಳ ಮುತ್ತಿನಂತ ತಂದೆ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯನ್ನು ನಡೆಸಲಿ. ಕೊಟ್ಟಂಥ ವಾಕ್ಯದಲ್ಲಿ ಡೌಟ್ ಇದ್ದರೆ ದಯವಿಟ್ಟು ಕೇಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್, ಆಮೆನ್, ಆಮೆನ್. ಒಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ.